2020-21ನೇ ಸಾಲಿನ ಮಾಡಲ್ ಕ್ವಶನ್ ಪೇಪರ್. ಅದರಲ್ಲಿ ಏನದಂದ್ರೆ ಟೋಟಲ್ 3 ಸಬ್ಜೆಕ್ಟ್ ಇದು, ಮ್ಯಾಥ್ಸ್, ಸೈನ್ಸ್ ಅಂಡ್ ಸೋಷಿಯಲ್. ಈಗ ಇವತ್ತು ನಾವೇನ್ ಮಾಡ್ತಿದ್ದೆ ಅಂದ್ರೆ ಈ ಮ್ಯಾಥ್ಸ್ ಕ್ವಶನ್ ಪೇಪರ್ ನ ಈ MCQ ಕ್ವಶನ್ಸ್ ಅನ್ನ, ಇದು ರಿಲೇಟೆಡ್ MCQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಹಂಗಂದ್ರೆ ಇದರಲ್ಲಿ ಬರುವಂತ ಕ್ವಶನ್ಸ್, ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ನೋಡ್ರಿ. ಫಸ್ಟ್ ಕ್ವಶನ್ ಏನ್ ಹೇಳ್ತೈತೆ ಅಂದ್ರೆ ನಿಮ್ಗೆ 3x plus 2yk is equal to 2 ಮತ್ತು 2x plus 5y plus 1 equal to 0. ಈ ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ ಕೆ ನ ಬೆಲೆ ನೀವೇನ್ ಮಾಡ್ಬೇಕು, ಕಂಡುಹಿಡಿಯಬೇಕಾಗುತ್ತೆ. ಈ ರೀತಿ ಒಂದು ಕ್ವಶನ್ ಇದೆ. ಹಂಗಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಈ ಚಾಪ್ಟರ್ ಅಂತ ಏನಾಗ್ತೈತಿ, ಈ ಕ್ವಶನ್ ಬರ್ತೈತಿ. ಹಂಗಂದ್ರೆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿದ್ದರೆ ಕಂಡೀಷನ್ ಏನಪ್ಪ ನಿಮ್ಗೆ, ಏನ್ ಹೇಳ್ತು, a1/a2 ಮತ್ತೆ ಇಸ್ ಈಕ್ವಲ್ ಟು b1/b2 ಕಂಡೀಷನ್. ಇದು ಏನು, ಪರಸ್ಪರ ಸಮಾಂತರವಾಗಿದ್ರೆ. ಹಂಗಂದ್ರೆ ಈ ಕಂಡೀಷನ್ ಅನ್ನ ಯೂಸ್ ಮಾಡಿಕೊಂಡು ನಾವ್ ಏನ್ ಮಾಡ್ಬೇಕು, ಕೆ ನ ಬೆಲೆಯನ್ನ ಕಂಡುಹಿಡಿಬೇಕಾಗುತ್ತೆ ಇಲ್ಲಿ. ಹಂಗಂದ್ರೆ ಕೆ ನ ಬೆಲೆ ಯಾವ ರೀತಿ ಕಂಡುಹಿಡಿಬೇಕು ನೋಡ್ರಿ. ಈಗ ಈ ಅನುಪಾತವನ್ನು ನಾವು ಯೂಸ್ ಮಾಡ್ಬೇಕಂದ್ರೆ ನಮ್ಗೆ a1, a2, b1, b2 ವ್ಯಾಲ್ಯೂ ನಮ್ಗೆ ಏನಿರ್ಬೇಕು, ಗೊತ್ತಿರ್ಬೇಕು. ಹಂಗಂದ್ರೆ a1 ವ್ಯಾಲ್ಯೂ ಎಷ್ಟು, 3, b1 ವ್ಯಾಲ್ಯೂ ಎಷ್ಟು, 2k. ಅದೇ ರೀತಿ a2 ವ್ಯಾಲ್ಯೂ ಎಷ್ಟು, 2, b2 ವ್ಯಾಲ್ಯೂ ಎಷ್ಟು, 5. ಹಂಗಂದ್ರೆ a1 ವ್ಯಾಲ್ಯೂ ಎಷ್ಟಾಗುತ್ತೆ ಹೇಳ್ರಪ್ಪ, 3/2 ಇಸ್ ಈಕ್ವಲ್ ಟು b1 ವ್ಯಾಲ್ಯೂ ಎಷ್ಟು, 2k, b2 ವ್ಯಾಲ್ಯೂ ಎಷ್ಟು, 5. 5 into 3 15, 2 into 2 ಎಷ್ಟಾಗುತ್ತೆ, 4 ಆಗುತ್ತೆ. ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 5 into 3 15, 2 into 2 ಎಷ್ಟಾಗುತ್ತೆ, 4 ಆಗುತ್ತೆ. ಕೆ ಇಸ್ ಈಕ್ವಲ್ ಟು 15/4. ಇದೊಂದು ಈಸಿ ಕ್ವಶನ್ ಇದೆ, ನೀವು ಸಾಲ್ವ್ ಮಾಡ್ಬೋದು. ಈ ರೀತಿ ಆಪ್ಷನ್ ಎ ಬಂದಾಗ ನಿಮ್ OMR ಶೀಟ್ ನಲ್ಲಿ ನೀವು ಯಾವ ರೀತಿ ಟಿಕ್ ಮಾಡ್ಬೇಕಂದ್ರೆ ಈ ರೀತಿ ಇರ್ತಲ್ಲ. ಫಸ್ಟ್ ಕ್ವಶನ್ಗೆ ಆಪ್ಷನ್ ಎ ಅಂತಂದ್ರೆ ನೀವು ಇದು ಕಂಡೀಷನ್ ಸ್ವಲ್ಪ ರೂಲ್ಸ್ ಅದಾವ OMR ಶೀಟ್ ನಲ್ಲಿ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಅದನ್ನ ಏನ್ ಮಾಡ್ಬೇಕಂದ್ರೆ ಈ ರೀತಿ ಎ ಅಂತ ಬಂದ್ರೆ ಏನ ಪೂರ್ತಿಯಾಗಿ ನೀವು ಅದ್ರ ಸರ್ಕಲ್ ಇರ್ತಲ್ಲ ಅದನ್ನೇ ಮಾಡ್ಬೇಕು, ನೀವು ಶೇಡ್ ಮಾಡ್ಬೇಕಾಗತ್ತೆ ಇಲ್ಲಿ ಈ ರೀತಿಯಾಗಿ ಪೂರ್ತಿ ಕಂಪ್ಲೀಟ್ ಆಗಿ. ಮತ್ತೆ ಆ ಸರ್ಕಲ್ ಇಂದ ಏನಾಗ್ಬಾರ್ದು, ಆ ಶೇಡ್ ನೀವು ಮಾಡಿದ್ದು ಪೂರ್ತಿ ಏನಾಗ್ಬಾರ್ದು, ಹಿಂಗ್ ಹೊರಗೆ ಬರ್ಬಾರ್ದು. ಮತ್ತೆ ನೀವು ಒಂದು ಶೇಡ್ ಮಾಡಿದಾಗ ಒಳಗಡೆ ಏನಾಗ್ಬಾರ್ದು, ಸ್ವಲ್ಪ ಸ್ಪೇಸ್ ಉಳಿಬಾರ್ದು. ಅಂದ್ರೆ ಕಂಪ್ಲೀಟ್ ಆಗಿ ಆ ಸರ್ಕಲ್ ಅನ್ನ ನೀವೇನ್ ಮಾಡ್ಬೇಕು, ಅದನ್ನ ಶೇಡ್ ಮಾಡ್ಬೇಕಾಗುತ್ತೆ. ನಿಮ್ ಪೆನ್ ಇಂದ ಇಂಕ್ ಇರ್ತದಲ್ಲ, ಪೂರ್ತಿ ಕಂಪ್ಲೀಟ್ ಆಗಿ ಶೇಡ್ ಮಾಡ್ಬೇಕು, ಹೊರಗೆ ಬರ್ಬಾರ್ದು. ಆದ್ರೆ ಈ ರೀತಿಯಾಗಿ ನೀವು ಈ OMR ಶೀಟಿನ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕು. ಮತ್ತೆ ಸೆಕೆಂಡ್ ಒನ್, ಮತ್ತೆ ಮೋರ್ ದೆನ್ ಒನ್ ನೀವೇನ್ ಮಾಡ್ಬಾರ್ದು, ಟಿಕ್ ಮಾಡ್ಬಿಡ್ತೀವಿ. ಈಗ ಆಪ್ಷನ್, ಈಗ ಫಸ್ಟ್ ಕ್ವಶನ್ ಇದೆ ಏನು ನೀವು ರೌಂಡ್ ಮಾಡೋದು ಮತ್ತೆ ಸಿ ನು ರೌಂಡ್ ಮಾಡಿದಂದ್ರೆ ಈಗ ಎ ಕರೆಕ್ಟ್ ಇದ್ರು ಅದೇನಾಗುತ್ತೆ, ಆ ಕ್ವಶನ್ ಪರ್ಟಿಕ್ಯುಲರ್ ಕ್ವಶನ್ ಏನಾಗ್ಬಿಡ್ತೈತಿ, ರಾಂಗ್ ಆಗುತ್ತೆ. ಈ ಎರಡು ನೀವೇನ್ ಮಾಡ್ಬೇಕು, ರೂಲ್ಸ್ ಅನ್ನ ನೀವು ಫಾಲೋ ಮಾಡಿ OMR ಶೀಟ್ ಅನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಈ ಫಸ್ಟ್ ಕ್ವಶನ್ ಆಪ್ಷನ್ ಏನು ಬಂದಿತ್ತು, ಇದು ಎ ಬಂದಿತ್ತು. 15/4 ಯಾವ ರೀತಿ ಬಂದಿತ್ತು ಆಲ್ರೆಡಿ ನೀವು ನೋಡಿದಿರ. ಈಗ ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಯಾವ ರೀತಿ ಇದೆ ಅಂದ್ರೆ 2x minus 5y plus 4 is equal to 0 ಮತ್ತು 2x plus y minus 8 equal to 0. ಈ ಜೋಡಿ ಸಮೀಕರಣಗಳು ಏನಾಗಿದೆ, ನಿಖರವಾಗಿ ಎರಡು ಪರಿಹಾರವನ್ನು ಹೊಂದಿದೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿದೆ, ಒಂದು ಪರಿಹಾರವನ್ನು ಹೊಂದಿರುತ್ತದೆ, ಪರಿಹಾರ ಇರುವುದಿಲ್ಲ. ಈಗ 4ರಲ್ಲಿ ಯಾವ್ದಂತ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಹಂಗಂದ್ರೆ ನಾವು ಇವೆಲ್ಲವುಗಳನ್ನ ಅನುಪಾತಗಳನ್ನ ಹೋಲಿಕೆ ಮಾಡುವ ಮುಖಾಂತರ ನಾವೇನ್ ಮಾಡ್ತಿದ್ವಿ, ಚೆಕ್ ಮಾಡ್ತಿದ್ವಿ. ಹಂಗಂದ್ರೆ ಇದ್ರದ್ದು A1, B1, C1 ಚೆಕ್ ಮಾಡ್ರಪ್ಪ, ಏನಾಗುತ್ತೆ ಹೇಳ್ರಿ, A1/A2 ಚೆಕ್ ಮಾಡ್ಬೇಕು, ಅಂಡ್ B1/B2 ಆಸ್ ಇಟ್ ಇಸ್. ಮತ್ತೆ ಏನ್ ಮಾಡ್ಬೇಕು, C1/C2. A1 ಏನಾಗುತ್ತೆ ಹೇಳ್ರಪ್ಪ, ಇದ್ರದ್ದು 2 ಆಗುತ್ತೆ. ಇದ್ರದ್ದು A2 ಎಷ್ಟಾಗುತ್ತೆ, 2. B1 ಏನಾಗುತ್ತೆ ಹೇಳ್ರಿ, -5, ಅಂಡ್ B2 ಏನಾಗುತ್ತೆ ಹೇಳ್ರಿ, 1. ಇಲ್ಲರಿ y ಸಗುಣಕ 1. ಅದೇ ರೀತಿ C1 ಏನಾಗುತ್ತೆ ಹೇಳ್ರು, +4, ಅಂಡ್ C2 ಎಷ್ಟಾಗುತ್ತೆ ಹೇಳ್ರಿ, -8. ನೀವು ಎರಡು ಅನುಪಾತಗಳನ್ನ ಹೋಲಿಕೆ ಮಾಡಿದಾಗ ಎರಡು ಕ್ಯಾನ್ಸಲ್ ಆಗಿ 1/1 ನಾಟ್ ಈಕ್ವಲ್ ಟು -5/1 ಆಗುತ್ತೆ. ಅಂದ್ರೆ A1/1 ನಾಟ್ ಈಕ್ವಲ್ ಟು A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಇದರ ಅರ್ಥ ಏನು, ಈ ರೀತಿ ಏನಾದ್ರು ಬಂತಂದ್ರೆ ಕಂಡೀಷನ್ ಈ ರೀತಿ ಇತ್ತಂದ್ರೆ ಅವು ಏನಾದ್ರು ಛೇದಿಸುವ ರೇಖೆ, ಮತ್ತೆ ಛೇದಿಸುವ ರೇಖೆಗೆ ಸಾಮಾನ್ಯ ಬಿಂದು ಎಷ್ಟಿರ್ತಾವ, ಸಾಮಾನ್ಯ ಬಿಂದು ಒಂದೇ ಸಾಮಾನ್ಯ ಬಿಂದು ಇರ್ತೈತಿ. ಒಂದೇ ಸಾಮಾನ್ಯ ಬಿಂದು ಅಂದ್ರೆ ಪರಿಹಾರ ಏನ್ ಇರ್ತೈತಿ, ಒಂದಿರ್ತೈತಿ. ಹಂಗಂದ್ರೆ ಒಂದು ಪರಿಹಾರನ ಹೊಂದಿದೆ. ಆಪ್ಷನ್ ಏನ್ ಹೇಳ್ರಿ, ಸಿ. ನಿಖರವಾಗಿ ಎರಡು ಪರಿಹಾರನ ಹೊಂದಬೇಕಂದ್ರ ಎರಡು ಸರಳ ರೇಖೆಗಳು ಎರಡು ಸಾರಿ ಛೇದಿಸಂಗಿಲ್ಲ, ಈ ರೀತಿ ಬಂದ್ ಹಿಂಗ್ ಛೇದಿಸಂಗಿಲ್ಲ, ಎರಡು ಸಾಮಾನ್ಯ ಬಿಂದು ಸಿಗಂಗಿಲ್ಲ. ಅದಕ್ಕೆ ಇದು ತಪ್ಪು, ಇದು ಪೂರ್ತಿ ತಪ್ಪು. ಅಪರಿಮಿತ ಸಂಖ್ಯೆಯ ಪರಿಹಾರ ಯಾವಾಗಿರ್ತೈತಿ, ಎರಡು ಸರಳ ರೇಖೆಗಳು ಏನ್ ಮಾಡೋದು, ಐಕ್ಯಗೊಂಡ ಕಂಡೀಷನ್ ಏನ್ ಹೇಳ್ತೈತಿ, A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ಬಟ್ ಇಲ್ಲಿ ಏನಾಗೈತಿ, A1/A2 ನಾಟ್ ಈಕ್ವಲ್ ಟು B1/B2. ಅದಕ್ಕೆ ಇದು ತಪ್ಪು. ಇದಕ್ಕ ಕರೆಕ್ಟ್ ಅಂತ ಹೇಳೀನಿ. ಪರಿಹಾರ ಇರುವುದಿಲ್ಲ. ಪರಿಹಾರ ಯಾವಾಗ ಇರಂಗಿಲ್ಲ, ಸಮಾಂತರ ಇದ್ದಾಗ. ಹಂಗಂದ್ರೆ ಈ ರೀತಿ ಇತ್ತಂದ್ರೆ ಸಮಾಂತರ ಬರಂಗಿಲ್ಲ, ಅದು ಅರ್ಥ ಆಗುತ್ತಲ್ಲ. ಆಪ್ಷನ್ ಸಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಥರ್ಡ್ ಕ್ವಶನ್ ಏನೈತಿ, ಎಕ್ಸ್ ಮತ್ತು ವಾಯ್ಗಳ ಯಾವ ಬೆಲೆಗೆ 2x
3y is equal to 12 ಸಮೀಕರಣ ಸರಿ ಹೊಂದುತ್ತದೆ. ಈಗ ಈ ರೀತಿ ಬಂದಂದ್ರೆ ಕ್ವಶನ್ ನೀವು ಮೆಥಡ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಯೂಸ್ ಮಾಡ್ಬೇಕು. ಇದ್ರಾಗ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸ್ಬೇಕಂದ್ರೆ ಸಾಕಷ್ಟು ಮೆಥಡ್ಸ್ ಗಳಿದಾವೆ. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಬರ್ತೈತಿ, ಮತ್ತೆ ಎಲಿಮಿನೇಷನ್ ಮೆಥಡ್ ಅಂತ ಬರ್ತೈತಿ. ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಯೂಸ್ ಮಾಡ್ಬೇಕು. ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಆಪ್ಷನ್ ಏನೇನ್ ಮಾಡ್ಬೇಕು, ವ್ಯಾಲ್ಯೂಸ್ ಅನ್ನ ಅದ್ರಾಗ ಹಾಕ್ಬೇಕು. LHS = RHS ಬಂತಂದ್ರೆ ಫಸ್ಟ್ ಕ್ವಶನ್ ಕರೆಕ್ಟ್. ಮತ್ತೆ ಏನ್ ಮಾಡ್ಬೇಕು, ಅದು ಬರ್ಲಿಲ್ಲ ಅಂದ್ರೆ ಆಪ್ಷನ್ ಬಿ ಚೆಕ್ ಮಾಡ್ಬೇಕು. ಕಂಟಿನ್ಯೂ ಯೂಸ್ ಮಾಡ್ತಾ ಹೋಗ್ಬೇಕು. ಹಂಗಂದ್ರೆ ಆಪ್ಷನ್ ಎ ಹಾಕೋಣ. ಆಪ್ಷನ್ ಏನಾಗುತ್ತೆ ಹೇಳ್ರಿ, x 0 ಆಗುತ್ತೆ, y -3 ಆಗುತ್ತೆ. x 0 ಆದ್ರೆ 0 × 2 0, 0 × 2 0 - 3y, y ಏನಿದೆಪ್ಪ -3, -3 × -3 ಏನಾಗುತ್ತೆ, ಅದು -3 × -3 +9, 9 + 0 12. ಇದು ತಪ್ಪಾಗುತ್ತದೆ, ಅದಕ್ಕೆ ಇದು ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಹಾಕ್ರಿಪ್ಪ. ಆಪ್ಷನ್ ಬಿ ಏನಾಗುತ್ತೆ ಹೇಳ್ರಿ, 2 × 2 ಎಷ್ಟಾಗುತ್ತೆ, x2 ಅಲ್ಲ, 2 × 2 4, y3 ಐತೆ, 3 × -3 -9, 9 - 4 - 9 ಎಷ್ಟಾಗುತ್ತೆ, -5 ಆಗುತ್ತೆ. ಅದ್ರ ಇಲ್ಲ 12 ಐತಿ, ಅದಕ್ಕೆ ಇದು ತಪ್ಪು. ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡೋದು, ಬರಲ್ಲ ಮತ್ತೆ ಬಿಟ್ಬಿಡೋದು. ಆಪ್ಷನ್ ಸಿ x3 ಅಂತೆ, 3 × 6, y -2 ಅಂತೆ, -2 -3 ಎಷ್ಟಾಗುತ್ತೆ, -2 × 3 6, 6 + 6 2 3 6 ಅಲ್ಲಪ್ಪ, 6 6 ಎಷ್ಟು 12. ಹಂಗಂದ್ರೆ ಆಪ್ಷನ್ ಸಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಯಾಕೆ ಬೇಡ. ಆಪ್ಷನ್ ಸಿ ಬಂತಂದ್ರೆ ಮತ್ತೇನು ಆಪ್ಷನ್ ಡಿ ನೋಡುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ ಸಿ ಅಂತ ನೀವು ಈಸಿಯಾಗಿ ಹಾಕ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ರಿ. ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಯಾವ್ದು ತಪ್ಪೈತಿ ಅದನ್ನ ನೋಡ್ಬೇಕಾಗತ್ತೆ. ಅಂದ್ರೆ 3 ಕರೆಕ್ಟ್ ಅದಾವ, 1 ತಪ್ಪೈತಿ. ರೇಖೆಗಳು ಸಮಾಂತರವಿದ್ರೆ ಪರಿಹಾರ ಇರಂಗಿಲ್ಲ. ರೇಖೆಗಳು ಸಮಾಂತರ ಇದ್ರಂದ್ರೆ ಸಾಮಾನ್ಯ ಬಿಂದು ಇರಂಗಿಲ್ಲ. ಸಾಮಾನ್ಯ ಬಿಂದು ಇಲ್ಲ ಅಂದ್ರೆ ಆ ರೇಖೆಗಳ ಸಾಮಾನ್ಯ ಬಿಂದು ಇರಂಗಿಲ್ಲ, ಅದಕ್ಕೆ ಪರಿಹಾರನೇ ಇರಂಗಿಲ್ಲ. ಇದು ಪರಿಹಾರ ಇರುವುದಿಲ್ಲ. ಕರೆಕ್ಟ್ ಐತಿ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ನಮಗೇನ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ ನಾನು, ಹಂಗಾದ್ರೆ ಇದು ಕರೆಕ್ಟ್ ಐತಿ, ಬಿಡು ನಾನು. ರೇಖೆಗಳು ಪರಸ್ಪರ ಲಂಬವಾಗಿದ್ರೆ, ರೇಖೆಗಳು ಪರಸ್ಪರ ಲಂಬ ಅಂದ್ರೆ 90 ಡಿಗ್ರಿ ಒಳಗಿರ್ಬೇಕು. ಇದೊಂದು ರೇಖೆ, ಇದೊಂದು ರೇಖೆ ಪರಸ್ಪರ 90 ಡಿಗ್ರಿ ಐತಿ. ಪರಸ್ಪರ 90 ಡಿಗ್ರಿ ಲಂಬವಾಗದಾವ ಅಂದ್ರೆ ಅವು ರೇಖೆಗಳು 100% ಏನಾಗ್ತಾವ, ಛೇದಿಸ್ತಾವ. ಛೇದಿಸ್ತೈತೆ ಅಂದ್ರೆ ಅಲ್ಲೇ ಸಾಮಾನ್ಯ ಬಿಂದು ಇರ್ತೈತಿ. ಸಾಮಾನ್ಯ ಬಿಂದು ಐತೆ ಅಂದ್ರೆ ಅದಕ್ಕ ಪರಿಹಾರ ಇದ್ದೇ ಇರ್ತೈತಿ, ಒಂದು ಪರಿಹಾರ ಇರ್ತೈತಿ. ಇಲ್ಲಿ ಏನ ನೋಡ್ರ, ರೇಖೆಗಳು ಪರಸ್ಪರ ಲಂಬವಾಗಿದ್ರೆ ಅದಕ್ಕೆ ಪರಿಹಾರನೇ ಇರಂಗಿಲ್ಲ. ನಾನು ಒಂದು ಪರಿಹಾರ ಇರ್ತೈತೆ ಅದಕ್ಕೆ ಇದು ತಪ್ಪು ಉತ್ತರ ಇದು, ಹೌದನ. ನೆಕ್ಸ್ಟ್, ರೇಖೆಗಳು ಪರಸ್ಪರ ಐಕ್ಯಗೊಂಡರೆ, ಅಂದ್ರೆ ಒಂದು ರೇಖೆ ಇನ್ನೊಂದು ರೇಖೆ ಮೇಲೆ ಪರಸ್ಪರ ಬಂದ್ರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತವೆ. ಅಂದ್ರೆ ಒಂದ್ರ ಮ್ಯಾಗ ಹೊಂದಿದ್ರೆ ಸಾಮಾನ್ಯ ಬಿಂದುಗಳು ಬಾಳ ಇರ್ತಾವ. ಸಾಮಾನ್ಯ ಬಿಂದು ಬಾಳ ಅಂದ್ರೆ ಪರಿಹಾರನೂ ಬಾಳ ಇರ್ತಾವ. ಹಂಗಂದ್ರೆ ಇದು ರೇಖೆಗಳು ಪರಸ್ಪರ ಐಕ್ಯಗೊಂಡ್ರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ಇದು ಕರೆಕ್ಟ್ ಐತಿ, ಇದು ಸ್ಟೇಟ್ಮೆಂಟ್. ರೇಖೆಗಳು ಪರಸ್ಪರ ಛೇದಿಸಿದ್ರೆ ಒಂದು ಪರಿಹಾರ ಇರ್ತದೆ. ರೇಖೆಗಳು ಪರಸ್ಪರ ಛೇದಿಸಿದ್ರೆ ಸಾಮಾನ್ಯ ಬಿಂದು ಒಂದು ಸಾಮಾನ್ಯ ಬಿಂದು ಇರ್ತೈತಿ, ಒಂದು ಪರಿಹಾರ ಇರ್ತೈತಿ. ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಹಂಗಂದ್ರೆ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್, 3ನೇ ಸ್ಟೇಟ್ಮೆಂಟ್ ಕರೆಕ್ಟ್, 4ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಹಂಗಂದ್ರೆ ತಪ್ಪಿರೋದು ಯಾವುದು, ಬಿ. ಹಂಗಂದ್ರೆ ರೈಟ್ ಆನ್ಸರ್ ಯಾವುದು, ಬಿ. ಅವೇನ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ. ತಪ್ಪಾಗಿರೋದು ಯಾವುದು, ಆಪ್ಷನ್ ಬಿ. ಈ ರೀತಿಯಾಗಿ ನೀವು 4th ಕ್ವಶನ್ಗೆ ಬಿ ನೇಮ್ ಮಾಡ್ಬೇಕು, ಶೇಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 5th ಕ್ವಶನ್ ನೋಡ್ರಿ. -3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದ. 10ನೇ ಪದ ಏನ್ ಹೇಳ್ತಪ್ಪ ನಿಮ್ಗೆ, A10 = A + 9D. ಎ ಗೊತ್ತಿದೆಲ್ಲ, A -3. ಡಿ ಗೊತ್ತಾಗ್ಬೇಕಂದ್ರೆ ಇದರಲ್ಲಿ ಇದನ್ನು ಕಳೀರಿ. ಏನಾಗುತ್ತೆ, 3ರಲ್ಲಿ 1 ಕಳೆದ್ರೆ ಎಷ್ಟು, ಡಿ ಎಷ್ಟು 2. ಹಂಗಂದ್ರೆ ಏನಾಗ್ರಿ, A10 = A ಎಷ್ಟು -3 + 9 × ಡಿ ಎಷ್ಟಪ್ಪ, ಡಿ 2. ಹಂಗಂದ್ರೆ -3 9 18, 18ರಲ್ಲಿ 3 ಕಳೆದ್ರೆ 15. ಆಪ್ಷನ್ ಯಾವುದು, ಡಿ. ಅರ್ಥ ಆಗುತ್ತಲ್ಲ. 5th ಕ್ವಶನ್ಗೆ ಡಿ ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ 6th ಕ್ವಶನ್ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಏನನೇ ಪದ an = 7 - 4n ಆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ. ಸಾಮಾನ್ಯ ವ್ಯತ್ಯಾಸದ ಫಾರ್ಮುಲಾ ಏನ್ರು, A2 - A1 = D. ಹಂಗಂದ್ರೆ ನೀವು ಡಿ ಸಿಗ್ಬೇಕಂದ್ರೆ ಫಸ್ಟ್ A2 ಕಂಡಿಡ್ರಿ, ಆಮ್ಯಾಗ A1 ಕಂಡಿಡ್ರಿ, ಆಮ್ಯಾಗ A2 A1 ಕಳೆದ್ ಬಿಡ್ರಿ. ಹಂಗಂದ್ರೆ A2 ಏನಾಗುತ್ತೆ ಹೇಳ್ರಪ್ಪ, A2 = ಜಸ್ಟ್ n ಇದ್ದಲ್ಲಿ 2 ಹಾಕ್ರಿ ನೀವು. ಅವಾಗ ಏನಾಗುತ್ತೆ ಹೇಳ್ರಿ, 7 - 4 × 2. ಅವಾಗ 7 4 8, 7ರಲ್ಲಿ 8 ಕಳೆದ್ರೆ ಎಷ್ಟು, -1. A2 ಎಷ್ಟು, -1. ಅದೇ ರೀತಿ A2 ಸಿಕ್ತು, A1 ಕಂಡಿಡ್ರಿ. A1 ಅಂದ್ರೆ 7 - 4, n ಅಂದ್ರೆ ಎಷ್ಟು, 1. ಹಂಗಂದ್ರೆ 7 - 4 ಅಂದ್ರೆ ಎಷ್ಟು, 3. A1 ಎಷ್ಟು, 3. ಅವಾಗ D = A2 - A1. A2 ಎಷ್ಟಪ್ಪ, -1 - 3, -1 - 3 ಎಷ್ಟಾಗುತ್ತೋ, ಮೈನಸ್ ಇದೆ. A1 3, -1 - 3 ಅಂದ್ರೆ ಎಷ್ಟಾಗುತ್ತೆ, -4. ಆಪ್ಷನ್ ಏನಾಗುತ್ತೆ, ಬಿ ಆಗುತ್ತೆ. ಈ ರೀತಿಯಾಗಿ 6th ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಅದೇ ರೀತಿ 7th ಕ್ವಶನ್ ನೋಡ್ರಿ.
ಸೆವೆಂತ್ ಕ್ವಶನ್ ಏನಿದೆಪ್ಪ 4 A B 28 ಇದೊಂದು ಸಮಾಂತರ ಶ್ರೇಣಿ. ಟೋಟಲ್ 4 ಪದ ಅದಾವು. 1ನೇ ಪದ 4, 2ನೇ ಪದ A, 3ನೇ ಪದ B, 4ನೇ ಪದ 28. ನೋಡ್ರಿ 3ನೇ ಪದ B. 3ನೇ ಪದ ಯಾವ ರೀತಿ ಬರೀತೀರಿ ನೀವು? A ಪ್ಲಸ್ 2D ಈಕ್ವಲ್ ಟು B. ಈ ರೀತಿ ಇದೆ. A ಪ್ಲಸ್ 2D ಈಕ್ವಲ್ ಟು B. ನಮ್ಗೆ ಏನ್ ಕಂಡಿಡಿ ಅಂದ್ರೆ B ಕಂಡಿಡಿ ಅಂದ. ಏನ್ ಕಂಡಿಡಿ ಅಂದನ? B. ಹಂಗಂದ್ರೆ B ಕಂಡಿಡಿಬೇಕಂದ್ರೆ ನನಗೆ A ಬೇಕಪ್ಪ, D ಬೇಕು. A ಬೇಕು, D ಬೇಕು. ಹಂಗಂದ್ರೆ A ಆಕರ ಆಲ್ರೆಡಿ ಗೊತ್ತಿದೆ. A ಎಷ್ಟು? 4 ಪ್ಲಸ್ 2D ಈಕ್ವಲ್ ಟು B. ಜಸ್ಟ್ ಇನ್ನೊಂದು ಏನ್ ಕಂಡಿಡಿಬೇಕು ನಾನು? D ಕಂಡಿಡಿಬೇಕು. D ಯಾವ ರೀತಿ ಕಂಡಿಡಿಬೇಕಂದ್ರೆ ನಮ್ಗೆ ಏನ್ ಗೊತ್ತಿದೆ ಅಂದ್ರೆ 4ನೇ ಪದ ಗೊತ್ತಿದೆ. 4ನೇ ಪದದಿಂದ ನಾವು D ಕಂಡಿಡಿಬಹುದು. ಯಾವ ರೀತಿ ನೋಡ್ರಿ, 4ನೇ ಪದ 28, 4ನೇ ಪದ ಬಿಡಿಸ್ಬೇರಿ ಏನಾಗುತ್ತೆ ಹೇಳ್ರಿ? A ಪ್ಲಸ್ 3D ಈಕ್ವಲ್ ಟು 28. A ಎಷ್ಟಪ್ಪ? A4 ಅಲ್ಲ? A4. 4 ಪ್ಲಸ್ 3D ಈಕ್ವಲ್ ಟು 28. ಏನ್ ಮಾಡ್ಬೇಕು ಹೇಳ್ರಪ್ಪ ನೀವು ಇಲ್ಲಿ? 3D ಪ್ಲಸ್ 4 ಏನಾಗುತ್ತೆ? -4 ಆಗುತ್ತೆ. 28ರಲ್ಲಿ 4 ಕಳೆದ್ರೆ ಎಷ್ಟು? 24. 28ರಲ್ಲಿ 4 ಕಳೆದ್ರೆ 24. D ಇಸ್ ಈಕ್ವಲ್ ಟು 3 ಒಂದ್ಲೆ 3 ಎಂಟ್ಲಿ. ಹೆಂಗ 8 3 ಏನಾಗುತ್ತೆ? ಡಿವೈಡ್ ಬೈ 3. D ಇಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ? 8 ಬರ್ತೈತಿ. D 8 ಹಾಕ್ರಿ. 4 ಪ್ಲಸ್ 2 ಇಂಟು 8 ಇಸ್ ಈಕ್ವಲ್ ಟು B. 8 16, 14 ಎಷ್ಟು? 20. B ಎಷ್ಟು ಬರ್ತ ಹೇಳ್ರಿ? 20. ಆಪ್ಷನ್ ಯಾವ್ದು? A. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. MCQ ಕ್ವಶನ್ಸ್ ಅದಾವ. ಅದಕ್ಕೆ ನೀವೇನ್ ಮಾಡ್ರಿ, ಬಹಳ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ಏನ್ ನೋಡ್ರಿ, 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ. ಸ್ವಲ್ಪ ಲಾಜಿಕಲ್ ಕ್ವಶನ್ ಇದೆ. ಸ್ವಲ್ಪ ಏನ್ ಮಾಡ್ರಿ, ಬಹಳ ಏನ್ ಮಾಡೋ ಫೋಕಸ್ ಇಂದ ನೀವೇನ್ ಮಾಡ್ಬೇಕು? ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. 2 ಸಮಾಂತರ ಶ್ರೇಣಿಗಳದಾವು. ಅವುಗಳ ಸಾಮಾನ್ಯ ವ್ಯತ್ಯಾಸ ಸಮ ಐತಿ. ಮೊದಲನೇ ಸಮಾಂತರ ಶ್ರೇಣಿಯ ಮೊದಲ ಪದ 5, 2ನೇ ಶ್ರೇಣಿಯ ಮೊದಲ ಪದ 8 ಆಗಿದ್ರೆ ಶ್ರೇಣಿಯ ಮೂರನೇ ಪದಗಳ ವ್ಯತ್ಯಾಸ. ಕ್ವಶನ್ ಆಲ್ಮೋಸ್ಟ್ ಬಹಳ ಜನಕ್ಕೆ ಏನಾಗಲ್ಲ, ಅರ್ಥ ಆಗಲ್ಲ ಇದೆ. ನೋಡ್ರಿ, ಒಂದು ಸಮಾಂತರ ಶ್ರೇಣಿ ಯಾವ ರೀತಿ? A1, A2, A3. ಇನ್ನೊಂದು ಸಮಾಂತರ ಶ್ರೇಣಿ A1, A2, A3. ಈ ಎರಡು ಸಮಾಂತರ ಶ್ರೇಣಿಗಳಲ್ಲಿ ಮೊದಲ ಪದ ಕೊಟ್ಟಾನ. ಮೊದಲೇ ಪದ 1ರಾಗ 5, ಇನ್ನೊಂದು ಮೊದಲ ಪದ ಏನಪ್ಪಾ? 8 ಅಂತ ಕೊಟ್ಟಾನ. ಅವಾಗ ಹಾಕ್ರವನ್ನ ಏನಾಗತ್ತ? 5 A2, A3, 8 A2, A3. ಏನ್ ಮಾಡಿನ ಹೇಳ್ರಿ ನಾನು? ಈ A1 ಬದ್ಲಿ 5 ಬರ್ದೆ, ಈ A1 ಬದ್ಲಿ 8 ಬರ್ದೆ. ನಮಗೇನ್ ಕೇಳೋಣಂದ್ರ, ಈ ರೀತಿ ಆದಾಗ ಮೂರನೇ ಪದಗಳ ವ್ಯತ್ಯಾಸ, ಇದ್ರಾಗ ಮೂರನೇ ಪದ A3, ಇದ್ರಾಗ ಮೂರನೇ ಪದ A3, ಮೂರನೇ ಪದಗಳ ವ್ಯತ್ಯಾಸ ಅಂದ್ರೆ ಈ 2 ಪದಗಳ ವ್ಯತ್ಯಾಸ ಕಂಡುಹಿಡಿಬೇಕು. ನಾವು A3 ಮೈನಸ್ A3 ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋಣ ನೋಡ್ರಿ. ನಮಗ ಗೊತ್ತಿದೆ ಈ 2 ಸಮಾಂತರ ಶ್ರೇಣಿಯಲ್ಲಿ D ಸೇಮ್ ಐತಂತಪ್ಪ. D ಸೇಮ್ ಐತಂದ್ರೆ ನಾವ್ ಯಾವ ರೀತಿ ಬರೀಬಹುದು? D ಈಕ್ವಲ್ ಟು D ಅಂತ ಬರೀಬಹುದು, ಅಥವಾ D1 ಈಕ್ವಲ್ ಟು D2 ಅಂತ ಬರೀಬಹುದು. ಇದ್ರ D ಏನಾಗುತ್ತೆ ಹೇಳ್ರ? A3 ಮೈನಸ್ A2 ಅಂದ್ರೆ ಇದರಲ್ಲಿ E3 ಮೈನಸ್ A2. ಮತ್ತೆ ಇದ್ರದ್ದು D ಏನಾಗುತ್ತೆ ಹೇಳ್ರಪ್ಪ? A3 ಮೈನಸ್ A2. ಅರ್ಥ ಆಗುತ್ತಲ್ಲ? ಈಗ ನಮಗೇನ್ ಬೇಕು ಹೇಳ್ರಿ? ಮೂರನೇ ಪದಗಳ ವ್ಯತ್ಯಾಸ ಬೇಕು. ಮೂರನೇ ಪದಗಳ ವ್ಯತ್ಯಾಸ ಅಂದ್ರಪ್ಪ, ಇದರಲ್ಲಿ ಮೂರನೇ ಪದ ಯಾವುದು? A3. ಇದರಲ್ಲಿ ಮೂರನೇ ಪದ ಯಾವುದು? A3. ಬಟ್ ಈ A3 ಅದ್ರದ್ದು ವ್ಯತ್ಯಾಸ ಮೈನಸ್ ಇದು ಬೇಕಾಗಿತ್ತು ನಮ್ಗೆ. ಇದು ಕ್ವಶನ್ ಮಾರ್ಕ್ ಐತಿ. ಹಂಗಂದ್ರ ಈ ಟರ್ಮ್ ಒಳಗ ನಮ್ಗೆ ಇದನ್ನ ಕಂಡುಹಿಡಿಬೇಕು. ನಾವು ಯಾವ ರೀತಿ ಕಂಡುಹಿಡಿಬೇಕು ನೋಡ್ರಿ. ಈ A3 ಇದು A3 ಇಲ್ಲೇ ಇರ್ಲಿ. ನಾವೇನ್ ಮಾಡೋಣ ಅಂದ್ರೆ ಈ ಪ್ಲಸ್ A3 ಈ ಕಡೆ ತೊಂಬರೋಣ. ಅವಾಗ ಏನಾಗುತ್ತೆ ಹೇಳ್ರಪ್ಪ? ಅದು A3 ಪ್ಲಸ್ A3 ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ A3 ಇಸ್ ಈಕ್ವಲ್ ಟು ಮೈನಸ್ A2 ಇದ್ದಿದ್ದು ಈ ಕಡೆ ಏನಾಗುತ್ತಪ್ಪ? ಪ್ಲಸ್ A2 ಮೈನಸ್ A2. ಅರ್ಥ ಇಲ್ಲ ನೋಡ್ಲಿ. ಮೈನಸ್ A2 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ A2. ಈ ಕಡೆ ಏನ್ ಉಳಿತೈತೆ ಹೇಳ್ರಿ? ಮೈನಸ್ A2. ಹಂಗಂದ್ರೆ 2 ಸಮಾಂತರ ಶ್ರೇಣಿಗಳಲ್ಲಿ ಮೂರನೇ ಪದಗಳ ವ್ಯತ್ಯಾಸ ನಾವು ಚೆಕ್ ಮಾಡಿದಾಗ ಅದೇನಾಗುತ್ತೆ? ಎರಡನೇ ಪದಗಳ ವ್ಯತ್ಯಾಸಕ್ಕೆ ಸಮ ಇರ್ತೈತೆ. ಅದೇ ರೀತಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದಗಳ ವ್ಯತ್ಯಾಸ ಎರಡನೇ ಪದಗಳ ವ್ಯತ್ಯಾಸಕ್ಕೆ ಸಮ ಇದ್ದರೆ ಆ ಸಮಾಂತರ ಶ್ರೇಣಿಯಲ್ಲಿ ಏನಾಗುತ್ತೆ ಅಂದ್ರೆ ಮೂರನೇ ಪದಗಳ ವ್ಯತ್ಯಾಸ ಮೊದಲನೇ ಪದದ ವ್ಯತ್ಯಾಸಕ್ಕೂ ಏನಿರ್ತೈತಿ? ಸಮ ಇರ್ತೈತಿ. A3 ಮೈನಸ್ A3 ಇಸ್ ಈಕ್ವಲ್ ಟು A2 ಮೈನಸ್ A2 ಆಯ್ತಂದ್ರೆ ಅದೇ A3 ಮೈನಸ್ A3 ನಾವು ಯಾವ ರೀತಿ ಬರಿಬಹುದು? A1 ಮೈನಸ್ A1 ಅಂತಾನು ಬರಿಬಹುದು. ಸ್ಮಾಲ್ A1 ಮೈನಸ್ ಕ್ಯಾಪಿಟಲ್ A1 ಅಂತ ನಾವೇನ್ ಮಾಡ್ಬೋದು? ಬರಿಬಹುದು. ಹಂಗಂದ್ರೆ ಮೂರನೇ ಪದಗಳ ವ್ಯತ್ಯಾಸ ಇಸ್ ಈಕ್ವಲ್ ಟು A2 ಮೈನಸ್ A2 ಆಯ್ತಂದ್ರೆ A1 ಮೈನಸ್ A1 ಬರಿಬಹುದು. ಅರ್ಥ ಆಗುತ್ತಲ್ಲ? A1 ಎಷ್ಟಪ್ಪ? ಇಲ್ಲಿ ಬರ್ ಚೆಕ್ ಮಾಡ್ರಲ್ಲ. ಒಂದು 5 ಇದೆ, ಒಂದು 8 ಇದೆ. 5 ಮೈನಸ್ 8 ಮಾಡ್ರಿ, ಅಥವಾ 8 ಮೈನಸ್ ವ್ಯತ್ಯಾಸ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕು. ಅವಾಗ ಏನಾಗುತ್ತೆ? 8 ಮೈನಸ್ 5, 8ರಾಗ 5 ಕಳೆದ್ರೆ ಎಷ್ಟು? 3. ಹಂಗಂದ್ರೆ 3 ಆಪ್ಷನ್ ಐತೆ ನೋಡ್ರಿ. ಆಪ್ಷನ್ B. ಆಲ್ಮೋಸ್ಟ್ ಸ್ವಲ್ಪ ಲಾಜಿಕಲ್ ಕ್ವಶನ್ ಇದೆ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನೇ ಮಾಡ್ರಿ, ರಿಪೀಟ್ ಏನ್ ಮಾಡ್ರಿ ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನ ಏನ್ ಮಾಡ್ರಿ ರಿಪೀಟ್ ಮಾಡಿ ನೋಡ್ಬೋದು ನೀವು.
ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದಗಳ ವ್ಯತ್ಯಾಸ ಎರಡನೇ ಪದಗಳ ವ್ಯತ್ಯಾಸಕ್ಕೆ ಸಮ ಇದ್ರೆ ಅದೇ ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದಗಳ ವ್ಯತ್ಯಾಸವು ಮೊದಲನೇ ಪದದ ವ್ಯತ್ಯಾಸಕ್ಕೂ ಸಮ ಇರ್ತೈತೆ. ಹಂಗಂದ್ರೆ ಮೊದಲನೇ ಪದ ಆಲ್ರೆಡಿ ಗೊತ್ತದ, ಒಂದ್ 8 5 ಐತಿ, 8 ಕಳೆದ್ರೆ 3, 8 ಕಳೆದ್ರೆ 3 ಅಂದ್ರೆ ಅದು ಮೂರನೇ ಪದಗಳ ವ್ಯತ್ಯಾಸಕ್ಕೆ ಸಮ ಇರ್ತೈತಿ. A3 = A3 3 ಅದಾಗದಲ್ಲ, ಮೂರನೇ ಪದಗಳ ವ್ಯತ್ಯಾಸನ 3. ಈ ಕ್ವಶನ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ 9th ಕ್ವಶನ್ ನೋಡ್ರಿ, ಏನೈತಪ್ಪ, ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತದ ಸೂತ್ರ ಕೊಟ್ಟಾನ. Sn = 3n² + n. ಆದ್ರೆ ಈ ಶ್ರೇಣಿಯ ಮೂರನೇ ಪದ ಕಂಡಿಡಿ. ಬಹಳ ಈಸಿ ಐತಿ. ಮೂರನೇ ಪದ ಕಂಡಿಡಿಬೇಕಂದ್ರಪ್ಪ ನಿಮ್ಗ ಏನೇನ್ ಗೊತ್ತಿರ್ಬೇಕಂದ್ರ ಎ ಗೊತ್ತಿರ್ಬೇಕು ಮತ್ತೆ ಡಿ ಗೊತ್ತಿರ್ಬೇಕು. ಯಾಕೆ ಹೇಳ್ರಿ, ಮೂರನೇ ಪದ ಯಾವ ರೀತಿ ಬರ್ತೀರಿ ನೀವು, a + 2d. ಎ ಗೊತ್ತಿರ್ಬೇಕು, ಡಿ ಗೊತ್ತಿರ್ಬೇಕು. ಎ ಯಾವ ರೀತಿ ಕಂಡಿಡಿಬೇಕಂದ್ರೆ a is nothing but a1. a1 ಅಂದ್ರೆ 1, a ಅಂದ್ರೆ 1. a ಮತ್ತೆ ಅದಕ್ಕೆ ಈಕ್ವಲ್ ಇರ್ತೈತೆ ಹೇಳ್ರಿ, S1 ಗೆ ಈಕ್ವಲ್ ಇರ್ತೈತೆ. ಅಂದ್ರ ಮೊದಲ ಪದದ ಮೊತ್ತ ಅಂದ್ರೆ 1, ಮೊದಲ ಪದ ಅಂದ್ರೆ 1. ಹಂಗಂದ್ರೆ S1 ಯಾವ ರೀತಿ ಕಂಡಿಡಿಬೇಕು ಹೇಳ್ರಿ, 3n² ಅಂದ್ರೆ n ಅಂದ್ರೆ ಏನು, 1 ಅಂದ್ರೆ 1 ಬಿಟ್ಟು ಬಿಡೋಣ, 3 × 1 ಅಷ್ಟಾಗುತ್ತೆ. 3n² ಮುಗಿತಿಲ್ಲ, ಪ್ಲಸ್ n ಐತೆ, n ಅಂದ್ರೆ ಏನು 1, 3 + 1 ಎಷ್ಟು 4. ಹಂಗಂದ್ರೆ a1 ಅಂದ್ರೆ 4. ಅದೇ ರೀತಿ ನಾವು a2 ಕಂಡಿಡಿಬೇಕು. a2 ಕಂಡಿಡುವಾಗ ನಾವು ಆಲ್ಮೋಸ್ಟ್ ಯಾವ ಲಾಜಿಕ್ ಯೂಸ್ ಮಾಡ್ತೇವೆ ಅಂದ್ರೆ, a2 ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, S2 - S1 ಗೆ ನಾವೇನಂತ ಕರಿತೀವಿ, a2 ಅಂತ ಕರಿತೀವಿ. ಹೆಂಗ್ ಬಂತ ನೋಡ್ರಿ, S2 ಅಂದ್ರೆ ಏನು, a1 + a2. S1 ಅಂದ್ರೆ ಏನು, ಆಲ್ಮೋಸ್ಟ್ ನಾ ಹೇಳೇನಿ a1. S1 ಅಂದ್ರೆ ಏನು, a1. ಅಂದ್ರೆ +a1 - a1 ಕ್ಯಾನ್ಸಲ್ ಆಗಿ ನಿಮ್ಗೆ ಏನ್ ಸಿಗುತ್ತೆ, a2 ನೇ ಸಿಗುತ್ತೆ. ಇದರ ಅರ್ಥ ಏನು, S2 - S1 ಅಂದ್ರೆ a2. S2 - S1 ಅಂದ್ರೆ ಏನು, a2. ಹಂಗಂದ್ರೆ a2 ಕಂಡಿಡಿಬೇಕು. a2 ಯಾಕೆ ಕಂಡಿಡಿಯತ್ತೇವೆ ಅಂದ್ರೆ ನೋಡ್ರಿ, a1 ಆದ್ರೂ ಕಂಡಿಡಿದೆ, ಯಾಕೆ a1 ಅಂದ್ರೆ a ಬೇಕಾಗಿತ್ತು. a2 ಯಾಕೆ ಕಂಡಿಡಿಬೇಕಂದ್ರೆ ನಮ್ಗೆ ಡಿನೂ ಬೇಕಲ್ಲ. ಡಿ ಕಂಡಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, a2 ಬೇಕಾಗುತ್ತಲ್ಲ. ನಾವು a2 ದೊಳಗೆ a1 ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ, ಡಿ ಸಿಗುತ್ತೆ. ಈಗ a ಡಿ ಎರಡು ಸಿಕ್ಕರೆ ಮಾತ್ರ ಏನ್ ಸಿಗುತ್ತೆ, a3 ಸಿಗುತ್ತೆ. ಹಂಗಂದ್ರೆ ಫಸ್ಟ್ a2 ಕಂಡಿಡಿಬೇಕು. ನಾವು a2 ಕಂಡಿಡಿಬೇಕಂದ್ರೆ ನಾವು S2 ದೊಳಗೆ S1 ಕಳಿಬೇಕು. S2 ಏನಾಗುತ್ತೆ ಹೇಳ್ರಪ್ಪ, S ಫಾರ್ಮುಲಾ ಅಂತ ಹೇಳ್ರಿ, 3n² + n. 3 n ಅಂದ್ರೆ ಏನಪ್ಪ, n ಅಂದ್ರೆ ಏನು 2. 2² ಮಾಡಿದ್ರೆ ಎಷ್ಟು 4. 4 ಈಗ 3n² + n ಅಂತಾನೆ ಐತ್ರಿ. n ಅಂದ್ರೆ ಏನು 2. ಇದೇನಿದು S2 ಫಾರ್ಮುಲಾ ಇದೆ ಟೋಟಲ್. ಮೈನಸ್ S1 ಎಷ್ಟು ಬಂದಿತ್ತು ಹೇಳ್ರಿ, ನಮ್ದು S1 4 ಬಂದಿದೆ. ಹಂಗಂದ್ರೆ 4 3 12, 12 + 2 ಎಷ್ಟು, 12 + 2 14. 14ರಲ್ಲಿ 4 ಕಳೆದ್ರೆ ಎಷ್ಟು 10. ಹಂಗಂದ್ರೆ S2 - S1. S2 - S1 ಅಂದ್ರೆ a2 ಅಂದ್ರೆ 10. ಹಂಗಂದ್ರೆ a2 ಸಿಕ್ಕಿದೆಪ್ಪ ನಮಗ, a2 ಸಿಕ್ಕೈತೆ 10 ಅಂತೇಳಿ, a1 ಗೊತ್ತಾಗೈತಿ 4 ಅಂತೇಳಿ ಈಸಿಯಾಗಿ ಡಿ ಕಂಡಿಡಿಬೋದಲ್ಲ. ಡಿ ಎಷ್ಟು, a2 - a1. ಡಿ a2 ಎಷ್ಟು 10. ಹೆಂಗ್ ಬಂತ 10, ಎಷ್ಟುದ್ರೊಳಗೆ S1 ಕಳೆದ್ವಿ ಅದಕ್ಕೆ 10 ಸಿಕ್ತು. a1 ಎಷ್ಟು ಹೇಳ್ರಿ 4. 10ರಲ್ಲಿ 4 ಕಳೆದ್ರೆ ಎಷ್ಟಪ್ಪ 6. ಮತ್ತೆ 6 ಹುಡುಕ್ಬಿಡ್ರಿ ನೀವು, ಯಾಕಂದ್ರೆ ನಮ್ಗೆ ಈಗ ಜಸ್ಟ್ ಡಿ ಸಿಕ್ಕೈತಿ. ಹಂಗಂದ್ರೆ a3 ಒಳಗೆ ಹಾಕ್ರಲ್ಲ, a ಎಷ್ಟು, a ಅಂದ್ರೆ a1 4 + 2 × ಡಿ ಎಷ್ಟು ಬಂದೈತಿ 6. 6ರಲ್ಲಿ 12 4 ಎಷ್ಟು 16. ಅಂದ್ರೆ ಆಪ್ಷನ್ ಯಾವುದು, ಡಿ. ಅರ್ಥ ಆತಲ್ಲ. ಈ ರೀತಿಯಾಗಿ ನೀವು ಕ್ವಶನ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ 10th ಕ್ವಶನ್ ನೋಡ್ರಿ, ಯಾವ ರೀತಿ ಇದೆ. ಇದು ವರ್ಗ ಸಮೀಕರಣ ಚಾಪ್ಟರ್ ಇದು. ಈ ರೀತಿಯಾಗಿ ಒಂದು ವರ್ಗ ಸಮೀಕರಣ ಇದೆ, ಆದ್ರೆ ಇದು ಸಾಮಾನ್ಯ ರೂಪದಾಗಿಲ್ಲ, ಅಂದ್ರೆ ಆದರ್ಶ ರೂಪದಾಗಿಲ್ಲ. ಅದನ್ನ ಆದರ್ಶ ರೂಪಕ್ಕೆ ತರಬೇಕು. ನಾವು ತಂದು ax² + bx + c ರೂಪದಾಗ ತಂದಾಗ ಸ್ಥಿರಾಂಕ ಕೇಳ ನಮಗೆ. ಸ್ಥಿರಾಂಕ = ಕ್ವಶನ್ ಮಾರ್ಕ್. ಸ್ಥಿರಾಂಕ ಅಂದ್ರೆ ಯಾವ್ದು ಹೇಳ್ರಿ, a ನ b ನ c ನ ನೋಡ್ರಿ. a ಅಂದ್ರೆ x² ನ ಸಗುಣಕ, b ಅಂದ್ರೆ x ನ ಸಗುಣಕ, ಸ್ಥಿರಾಂಕ ಅಂದ್ರೆ c ಕಂಡಿಡಿಬೇಕು. ಇಲ್ಲಿ c ಕಂಡಿಡಿಬೇಕಂದ್ರೆ ಈ ಕೊಟ್ಟಂತ ಸಮೀಕರಣನ ಆದರ್ಶ ರೂಪಕ್ಕೆ ತರಬೇಕು. ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ತರಬೇಕು. ಹೆಂಗ್ ತರಬೇಕು ಹೇಳ್ರಿ, 3x² ನ ಯಾವ ರೀತಿ ಮಾಡ್ರಿ, 3x² ಇಡ್ರಿ. ಏನ್ ಮಾಡ್ರಿ, ಈ -3 ನ ಮಲ್ಟಿಪ್ಲೈ ಮಾಡ್ರಿ. -3 × 2x ಏನಾಗುತ್ತೆ, -3 × 2 6x ಆಗುತ್ತೆ. ಮೈನಸ್ ಪ್ಲಸ್ 3 4 ಎಷ್ಟು 12. ಮೈನಸ್ ಪ್ಲಸ್ 3 4 12 = 0 ಆಗುತ್ತೆ. ಇಲ್ಲಿ ಸ್ಥಿರಾಂಕ ನೀವು ನೋಡ್ರಿ, ಇದರ +12 ಐತೆ ನೋಡ್ರಿ, +12 ಐತೆ. ಆಪ್ಷನ್ ಡಿ. ಈ ರೀತಿಯಾಗಿ ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು. 10th ಒಂದು ಮುಗಿತೀಗ. ನೆಕ್ಸ್ಟ್ ಇದನ್ನ ನೋಡ್ರಿ, ಈ ರೀತಿಯಾಗಿದೆ ವರ್ಗ ಸಮೀಕರಣ ಇದೆ, ಅದರ ಆದರ್ಶ ರೂಪಕ್ಕಿಲ್ಲ. ಇದನ್ನು ತರಬೇಕು. ಈ ವರ್ಗ ಸಮೀಕರಣದ ಒಂದು ಮೂಲ -5 ಆತಂದ್ರೆ ಅದರ ಮತ್ತೊಂದು ಮೂಲ ಕೇಳೋಣ. ಹಂಗಂದ್ರೆ ವರ್ಗ ಸಮೀಕರಣ ಈ ರೀತಿ ನೋಡಿದ್ರೆ ಅಂದ್ರೆ ನೀವು ಇಲ್ಲಿ ಏನಾಗ್ತಂದ್ರೆ, ಎರಡು ಸಂಖ್ಯೆಯನ್ನು ಗುಣಿಸೆ. ನಾವು ಗುಣಿಸಿದಾಗ ಏನ್ ಬಂದೈತಿ, 0 ಬಂದೈತಿ. ಎರಡು ಸಂಖ್ಯೆ ಯಾವ್ದು, ಒಂದು ಸಂಖ್ಯೆ 2x - 3, ಇನ್ನೊಂದು ಸಂಖ್ಯೆ ಯಾವ್ದು x + 5 = 0. ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 0 ಬಂದಿದೆ ಅಂದ್ರೆ ನೋಡ್ರಿ, ಒಂದ್ ವೇಳೆ a × b ಏನಾದ್ರೂ 0 ಐತಿ, ಎರಡು ಸಂಖ್ಯೆ ಗುಣಿಸಿದ್ರೆ 0 ಬಂದೈತಿ. ಇದರ ಅರ್ಥ ಏನು, ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 0 ಬರ್ತದೆ ಅಂದ್ರೆ ಅದರಲ್ಲಿ ಏನಾದ್ರೂ 0 ಇರ್ತೈತಿ, ಅಥವಾ b ಆದ್ರೂ 0 ಇರ್ತೈತಿ. a 0 ಆದಾಗ ಏನಾಗುತ್ತೆ ಹೇಳ್ರಿ, 0 × b 0. ಈ ರೀತಿ ಆದಾಗ ಅದ್ರ ಆನ್ಸರ್ 0 ಬಂದಿರ್ತೈತೆ. ಅಥವಾ
ಈಗ ಏನೇ ಇರ್ಲಿ ಬಿ ಏನಾಗಿರ್ಬೋದು 0 ಆಗಿರ್ಬೋದು. ಬಿ 0 ಆದಾಗ ಏನಾಗಿರ್ತೈತಿ 0 ಆಗಿರ್ತೈತಿ. ಯಾವ್ದಾದ್ರು ಒಂದು ಸಂಖ್ಯೆ 0 ಆಗಿದ್ರೆ ಅಲ್ಲಿ ಬರುವಂತ ಆನ್ಸರ್ ಏನಿರ್ತೈತಿ 0 ಇರ್ತೈತಿ. ಹಂಗಂದ್ರೆ ಇದರರ್ಥ ಏನು, ಇಫ್ ಎ ಇಂಟು ಬಿ ಏನಾದ್ರೂ 0 ಐತಿ, ಇಫ್ ಎ ಇಂಟು ಬಿ ಏನಾದ್ರೂ 0 ಐತಿ ಅಂದ್ರ ಇಟ್ ಮೀನ್ಸ್ ಏನಾದ್ರೂ 0 ಅಥವಾ ಬಿ ಆದ್ರೂ 0. ಇಲ್ಲಿ ಇದು ಎ ಇದು ಬಿ ಆದ್ರೆ ಎ ಇಂಟು ಬಿ 0 ಆಗೈತೆ ಅಂದ್ರೆ ನಾವೇನ್ ಹೇಳ್ಬೋದಪ್ಪ, 2x - 3 ಆದ್ರೂ 0 ಇರ್ತೈತಿ, ಅಥವಾ x + 5 ಆದ್ರೂ 0 ಇರ್ತೈತಿ. x + 5 0 ಆದ್ರೆ ಏನಾಗುತ್ತೆ, +5 ಏನಾಗುತ್ತೆ -5 ಆಗ್ಬಿಡ್ತೈತಿ. ಆದ್ರೆ ಒಂದು ಮೂಲ -5 ಅಂತ ಆಲ್ರೆಡಿ ಕೊಟ್ಟ ನಾವ. ಈಗ ಇನ್ನೊಂದು ಮೂಲ ಕೇಳೋಣ, ಇನ್ನೊಂದು ಮೂಲ ಕಂಡಿಡ್ಕೊಂಡು ಇದನ್ನ ಸಾಲ್ವ್ ಮಾಡ್ರಿ. 2x - 3 ಏನಾಗುತ್ತೆ +3 ಇಂಟು 2 ಏನಾಗುತ್ತೆ /2 ಆಗುತ್ತೆ. x = 3/2 ಐತೆ ನೋಡ್ರಿ, ಚೆಕ್ ಮಾಡಿ. ಆಪ್ಷನ್ ಸಿ. ಅರ್ಥ ಆಗೈತಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಾಗುತ್ತೆ. ಇದೊಂದು ವರ್ಗ ಸಮೀಕರಣ ಇದೆ. ಇವುಗಳ ಮೂಲಗಳ ಸ್ವಭಾವ ಕೇಳೋಣ. ಮೂಲಗಳ ಸ್ವಭಾವ ನಮ್ಗೆ ಗೊತ್ತಾಗಬೇಕಂದ್ರಪ್ಪ ಡೆಲ್ಟಾ ಗೊತ್ತಾಗಬೇಕು. ಡೆಲ್ಟಾ ಅಂದ್ರೆ ಏನಪ್ಪ, ಫಾರ್ಮುಲಾ ಇದ್ರದ್ದು b² - 4ac. ಇದು ಮೂಲಗಳ ಸ್ವಭಾವನ ನಮಗೆ ಹೇಳ್ತದೆ. ಈಗ ಟೋಟಲ್ 3 ಚಾನ್ಸಸ್ ಅದಾವ. ಒಂದ್ ವೇಳೆ ಡೆಲ್ಟಾ ಏನಾದ್ರೂ 0 ಆತಂದ್ರ ಏನಾಗುತ್ತೆ ಹೇಳ್ರಪ್ಪ, ಇದು ಸಮ ಮತ್ತು ವಾಸ್ತವ. ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ. ಒಂದ್ ವೇಳೆ ಡೆಲ್ಟಾ ಏನಾದ್ರೂ <0 ಆತಂದ್ರ ಊಹಾ ಮೂಲ. ಯಾವ ಮೂಲ? ಊಹಾ ಮೂಲ. ಒಂದ್ ವೇಳೆ ಡೆಲ್ಟಾ ಏನಾದ್ರೂ >0 ಆತಂದ್ರೆ ಏನಾಗುತ್ತೆ ಹೇಳ್ರಿ, ವಾಸ್ತವ ಮತ್ತೆ ವಿಭಿನ್ನ. ವಾಸ್ತವ ಮತ್ತು ವಿಭಿನ್ನ, ಇವು 3 ಕಂಡೀಷನ್ ನಿಮ್ಗೆ ಗೊತ್ತಿರಬೇಕು. ಈಗ ನಾವೇನು ಡೆಲ್ಟಾ ಚೆಕ್ ಮಾಡಿ ಈ ಆಪ್ಷನ್ ಅನ್ನ ನೋಡೋಣ. ಆಮೇಲೆ ಡೆಲ್ಟಾ ಫಾರ್ಮುಲಾ ಏನು, b² - 4ac. ಕೊಟ್ಟಂತ ಸಮೀಕರಣದೊಳಗೆ ಎ ಬಿ ಸಿ ಕಂಡಿಡ್ರಿ. ಎ ಎಷ್ಟಾಗುತ್ತೆ ಹೇಳ್ರಪ್ಪ 1, ಬಿ ಎಷ್ಟಾಗುತ್ತೆ ಹೇಳ್ರಿ -2, ಸಿ ಎಷ್ಟಾಗುತ್ತೆ +1. ಎ ಬಿ ಸಿ ಸಿಕ್ಕು. ಈಗ ಡೆಲ್ಟಾ ಕಂಡಿಡ್ರಿ. ಡೆಲ್ಟಾ = b² - 4ac. ಬಿ ಎಷ್ಟಪ್ಪ -2, ಮೇಲೆ ಏನೈತೆ ಸ್ಕ್ವೇರ್ -4 a1. ಸಿ ಎಷ್ಟಪ್ಪ 1 -2² ಎಷ್ಟು 4 -+ 2 4 4 1 4 4 1 4 -4. 4ರಲ್ಲಿ 4 ಕಳೆದ್ರೆ 0. ಡೆಲ್ಟಾ ಏನ್ ಬಂತು 0 ಬಂತು. ಡೆಲ್ಟಾ ಏನಾದ್ರೂ 0 ಬಂತಂದ್ರೆ ಸಮ ಮತ್ತು ವಾಸ್ತವ. ಆಪ್ಷನ್ ಚೆಕ್ ಮಾಡ್ರಿ. ಸಮ ಇದೆ, ವಾಸ್ತವ ಮೂಲಗಳನ್ನು ಹೊಂದಿದೆ, ಹಂಗಂದ್ರೆ ಆಪ್ಷನ್ ಎ ರೈಟ್. ಭಿನ್ನಾಕಾರ ಬರಂಗಿಲ್ಲ, ಭಿನ್ನ ಬರಂಗಿಲ್ಲ, ಊಹಾ ಮೂಲನೂ ಬರಂಗಿಲ್ಲ. ಅಂದ್ರೆ ವಾಸ್ತವ ಮೂಲ ಹೊಂದಿಲ್ಲ ಅಂದ್ರೆ ಊಹಾ ಮೂಲ, ವಾಸ್ತವ ಮೂಲ ಇಲ್ಲ ಅಂದ್ರೆ ಊಹಾ ಮೂಲ ಅಂದ್ರೆ ಆಪ್ಷನ್ ಡಿನೂ ಅಲ್ಲ. ಅದರಿಂದ ಆಪ್ಷನ್ ಯಾವುದು ಎ, ಯಾಕೆ ಸಮ ಮತ್ತು ವಾಸ್ತವ. ಅರ್ಥ ಆಗುತ್ತಲ್ಲ. ಡೆಲ್ಟಾ ವ್ಯಾಲ್ಯೂ ಚೆಕ್ ಮಾಡೋದ್ರಿಂದ ನೀವು ಇವುಗಳನ್ನ ಕಂಡುಹಿಡಿಬಹುದು. ನೆಕ್ಸ್ಟ್ 13ನೇ ಕ್ವಶನ್ ನೋಡ್ರಿ. 13ನೇ ಕ್ವಶನ್ ಏನೈತಂದ್ರೆ, 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 394. ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ. ಈಗ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತಿದೆ. ಹಂಗಂದ್ರೆ ಏನ್ ಇರ್ಬೇಕಂದ್ರೆ ನಾವು ಬೆಸ ಸಂಖ್ಯೆ ತಗೋಬೇಕು. ನಾವು ಈಗ ಇದರಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ಇದ್ರಾಗ ಎಕ್ಸ್ ಇದೆ. ಎಕ್ಸ್ ಅನ್ನ ನಾವ್ ಏನಂತ ಜಸ್ಟ್ ತಗೋಣ, ಒಂದ್ ಯಾವ್ದಾದ್ರು ಒಂದು ಬೆಸ ಸಂಖ್ಯೆ ತಗೋಣ. ಅದು ಏನಾಗಿರ್ಬೋದು, 1 ಆಗಿರ್ಬೋದು, ಅಥವಾ 3 ಆಗಿರ್ಬೋದು, ಅಥವಾ 5 ಆಗಿರ್ಬೋದು. ಒಟ್ಟು ನಾ ಈಗ ಜಸ್ಟ್ ಏನ್ ತಗೋತೀನಿ, 1 ಅಂತ ತಗೋತೀನಿ. ಎಕ್ಸ್ 1 ಅಂತ ತಗೊಂಡಾಗ ಏನಾಗುತ್ತೆ ಹೇಳ್ರಿ, ಜಸ್ಟ್ ಹಾಕಿದ್ರಾಗ ಎಕ್ಸ್ 1 ಹಾಕಿದೀಪ ನೀವು 1² ಪ್ಲಸ್ ಎಕ್ಸ್ 1 ಹಾಕಿದಿ. 1 + 1 ಎಷ್ಟಾಗುತ್ತೆ 2² ಆಗುತ್ತೆ. = 394. ಅವ ನಮ್ಗೇನಂದನ 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗ. ನೋಡ್ರಿ, ಇದು ಬೆಸ ಸಂಖ್ಯೆದ ವರ್ಗ. ಹೌದು, ಇದು ಬೆಸ ಸಂಖ್ಯೆ ಏನಪ್ಪ, ಇದು ಅಲ್ಲ. ಇದೇನಿದು ಸಮ ಸಂಖ್ಯೆ. ಸಮ ಸಂಖ್ಯೆ ವರ್ಗ ಬರಂಗಿಲ್ಲ. ಇಲ್ಲಿ ನೋಡ್ರಿ, ಇದು 1 ಹಾಕಿದ ನೀನು. 1 + 1 ಏನಾಯ್ತು, ಇದು 2 ಆಯ್ತು. ಬಟ್ 2 ಇಸ್ ನಾಟ್ ಅ ಬೆಸ ಸಂಖ್ಯೆ. ಅಂದ್ರೆ ಇದು ಬೆಸ ಸಂಖ್ಯೆ ಅಲ್ಲ. ಇದು ಏನಿದು ಬೆಸ ಸಂಖ್ಯೆ ಅಲ್ಲ. ಆದ್ರಿಂದ ಇದು ಫಸ್ಟ್ ಆಪ್ಷನ್ ಏನಾಗುತ್ತೆ, ತಪ್ಪಾಗುತ್ತೆ. ಅದೇ 1 ಅನ್ನ ಇದರಲ್ಲಿ ಹಾಕ್ರಿ, ಏನಾಗುತ್ತೆ ನೋಡ್ರಿ, 1² ಪ್ಲಸ್ ಎಕ್ಸ್ + 2 ಐತಲ್ಲ, ಅದಕ್ಕೆ ಏನ್ ಮಾಡ್ರಿ, 1 + 2 ಎಷ್ಟಾಗುತ್ತೆ 3² = 394. ನೋಡ್ರಿ, ಇದು ಬೆಸ ಸಂಖ್ಯೆಗಳ ವರ್ಗ. ಇದು ಬೆಸ ಸಂಖ್ಯೆ ವರ್ಗ, ಬೆಸ ಸಂಖ್ಯೆ ವರ್ಗ. ಮತ್ತೆ ಕ್ರಮಾನುಗತ ಅದಾವ ನೋಡ್ರಿ, ಒಂದಾದ್ಮೇಲೆ 3 ಬರ್ತಲ್ಲ, ಕ್ರಮಾನುಗತ. ಹಂಗಂದ್ರೆ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟಿದೆ, 394 ಇದೆ. ಆಪ್ಷನ್ ಬಿ ರೈಟ್. ಇದು ಆಪ್ಷನ್ ಬಿ ಅಂತ ರೈಟ್ ಅಂತ ಗೊತ್ತಾದ್ಮೇಲೂ ನಾವು ಜಸ್ಟ್ ಚೆಕ್ ಮಾಡೋಣ, ಏನಂದ್ರೆ ಆಪ್ಷನ್ ಸಿ ಆಪ್ಷನ್ ಡಿ ಕರೆಕ್ಟ್ ಅದಾವನಿಲ್ಲ ಅಂತ ಹೇಳಿ. ಈಗ 1 ಅಂತ ನಾವು ಜಸ್ಟ್ ಎಕ್ಸ್ ಏನ್ ತಗೊಂಡಿವಿ, 1 ಅಂತ ತಗೊಂಡಿವಿ. ಇದು 1 + 1 ಎಷ್ಟಾಯ್ತು, ಇದು 2 ಆಯ್ತು, 2². ಮತ್ತೆ 1 + 2 ಎಷ್ಟಾಯ್ತು, 3². ನೋಡ್ರಿ, 1 + 1 2, 1 + 2 3, 3² ಆಯ್ತು. = 394 ಬಂದಿದೆ. ಈಗ ಬೆಸ ಸಂಖ್ಯೆಗಳ ವರ್ಗ, ಇದಕ್ಕರ ಬೆಸ ಸಂಖ್ಯೆ ವರ್ಗ ಆಯ್ತು. ಆದ್ರೆ ಇದು 2 ಐತ್ರಿ, ಇದು ಬೆಸ ಸಂಖ್ಯೆ ಅಲ್ಲ, ಇದು ಸಮ ಸಂಖ್ಯೆ. ಇದು ಸಮ ಸಂಖ್ಯೆ ವರ್ಗ ಬಂತ, ಅದಕ್ಕೆ ಇದು ತಪ್ಪಾಗುತ್ತೆ. ಅರ್ಥ ಆಗುತ್ತಲ್ಲ. ನೆಕ್ಸ್ಟ್ ಇದು 3 ಇರ್ಲಿ, ಆದ್ರೆ ಇದು 1 ಇರ್ಬೇಕಾಗಿತ್ತಾ, ಇದು 1 ಇಲ್ಲ, 2 ಐತೆ, ಅದಕ್ಕೆ ತಪ್ಪು. ಇದನ್ನ ಚೆಕ್ ಮಾಡ್ರಿ. ಎಕ್ಸ್ 1 ತಗೊಂಡಿನಲ್ಲ, ಎಕ್ಸ್ 1 ಪ್ಲಸ್ 1 + 2 ಎಷ್ಟಾಗುತ್ತೋ ನೋಡ್ರಿ, 1 + 2 ಎಷ್ಟಾಗುತ್ತಪ್ಪ 3² = 394. ಬೆಸ ಸಂಖ್ಯೆಗಳ ವರ್ಗ. ಬೆಸ ಸಂಖ್ಯೆ ಇದರಲ್ಲೂ ಬೆಸ ಸಂಖ್ಯೆ ಐತಿ, ಇಲ್ಲೂ ಬೆಸ ಸಂಖ್ಯೆ ಐತಿ. ಬಟ್
ಇಲ್ಲಿ ಬೆಸ ಸಂಖ್ಯೆ ವರ್ಗ ಇದೆ, ಬಟ್ ಇಲ್ಲಿ ಬೆಸ ಸಂಖ್ಯೆ ವರ್ಗ ಇಲ್ಲ, ಆದ್ದರಿಂದ ಇದು ತಪ್ಪು. ಆಪ್ಷನ್ ಯಾವುದು? ಬಿ. ಅರ್ಥ ಆಗಿತ್ತಲ್ಲ? ಈ ರೀತಿ ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ 14ನೇ ಕ್ವಶನ್ ನೋಡ್ರಿ. 14ನೇ ಕ್ವಶನ್ ಯಾವ ರೀತಿ ಬರ್ತೈತೆ ಅಂದ್ರೆ, ಇಲ್ಲಿದೆ ಕ್ವಶನ್. ಒಂದು ತ್ರಿಭುಜ ಐತಿ, ಅದರಲ್ಲಿ ಕೋನ ಬಿ ಏನಿದೆ 90 ಡಿಗ್ರಿ, ಮತ್ತೆ ಎ ಬಿ 6 ಸೆಂಟಿಮೀಟರ್, ಬಿ ಸಿ 8 ಸೆಂಟಿಮೀಟರ್ ಅಂಡ್ ಎ ಸಿ 10 ಸೆಂಟಿಮೀಟರ್. ನೋಡಿದ್ರೆ ಇದ್ರ ಎ ಸಿ ವಿಕರ್ಣಪ ಇದು, ಮತ್ತೆ ಬಿ ಸಿ ಏನಿದು ಟೀಟಾಕ್ ಈ ಕಡೆ ಇರೋದೇನಿದು ಪಾರ್ಶ್ವಭಾವು, ಟೀಟಾಕ್ ಅಪೋಸಿಟ್ ಇರೋದು ಅಭಿಮುಖ ಬಾವು. ಇಷ್ಟು ಗೊತ್ತಿದೆ. ನಮಗೇನ್ ಕೇಳಂದ್ರೆ ಸೈನ್ 90 ಮೈನಸ್ ಟೀಟಾ ಕೇಳೋಣ. ಸೈನ್ ಟೀಟಾ ಕೇಳಿಲ್ಲ, ಸೈನ್ 90 ಮೈನಸ್ ಟೀಟಾ ಕೇಳೋಣ. ಸೈನ್ 90 ಮೈನಸ್ ಟೀಟಾ ಅಂದ್ರಪ್ಪ ಕಾಸ್ ಟೀಟಾ. ನಿಮ್ಗ ಇಂಡೈರೆಕ್ಟ್ ಆಗಿ ಅವ ಕೇಳೋಣ ಕ್ವಶನ್ ಇದೆ. ನಾವು ಕಾಸ್ ಟೀಟಾ ಕೇಳಬೇಕಾಗಿತ್ತು, ಬಟ್ ಅವೇನ ಸೈನ್ ಆಫ್ 90 ಮೈನಸ್ ಟೀಟಾ ಕೇಳೋಣ. ಸೈನ್ ಆಫ್ 90 ಮೈನಸ್ ಟೀಟಾ ಇದಕ್ಕೆ ಈಕ್ವಲ್ ಇರ್ತೈತಿ, ಕಾಸ್ ಟೀಟಾಕ್ಕೆ ಈಕ್ವಲ್ ಇರ್ತೈತಿ. ಕಾಸ್ ಟೀಟಾ ಫಾರ್ಮುಲಾ ಏನು? ಕಾಸ್ ಟೀಟಾ ಫಾರ್ಮುಲಾ ಏನು? ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ. ಹಂಗಂದ್ರೆ ಟೀಟಾಕ ಪಾರ್ಶ್ವಭಾವ ಯಾವುದು? 8, ವಿಕರ್ಣ ಯಾವುದು? 10. 8/10 ಐತೆ ನೋಡಿ, ಚೆಕ್ ಮಾಡಿ. ಆಪ್ಷನ್ ಡಿ. ಅರ್ಥ ಆಗದಲ್ಲ? ಮತ್ತೆ ನೀವು ಸೈನ್ ಟೀಟಾ ಅಂತ ತಗೋಬಿಡ್ರಿ, ಸೈನ್ 90 ಮೈನಸ್ ಟೀಟಾ ಇದೆ, ಅದಕ್ಕೆ ಇದು ಕಾಸ್ ಟೀಟಾ ಆಗುತ್ತೆ. ನೆಕ್ಸ್ಟ್ ಈಗ 15ನೇ ಕ್ವಶನ್ ನೋಡ್ರಪ್ಪ, ಏನಾಗುತ್ತೆ 15ನೇ ಕ್ವಶನ್ ಈ ರೀತಿ ಇದೆ. ಇದು ಏನ್ ಮಾಡ್ಬೇಕಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್. ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ನೀವು ಯೂಸ್ ಮಾಡ್ಬೇಕು. ಯಾವ ರೀತಿ ನೋಡ್ರಿ, ಏನೈತೆ ಇದು 2 sin 2 θ is equal to √3 ಆದಾಗ ಟೀಟಾದ ಬೆಲೆ ಕಂಡಿಡ್ರಿ. ಯಾವ ರೀತಿ ಕಂಡಿಡಿಬೇಕು ನೋಡ್ರಿ, ಇದನ್ನ 2 sin 2 θ is equal to √3 ಆದಾಗ ಸ್ವಲ್ಪ ಇಕ್ವೇಶನ್ ಅನ್ನ ಸಾಲ್ವ್ ಮಾಡ್ರಿ. sin 2 θ is equal to √3 ಇಂಟು 2 ನೇ ಮಾಡ್ತೇನೆ ನಾನು, ಡಿವೈಡ್ ಬೈ 2. ಹಂಗಂದ್ರೆ ಟೀಟಾಕ್ ನೀ ಯಾವ ವ್ಯಾಲ್ಯೂ ಹಾಕಿದ್ರೆ ಇದು √3/2 ಬರ್ತೈತೆ ಅಂತ ಚೆಕ್ ಮಾಡ್ಬೇಕು. ಈಗ ಟೀಟಾ ನಮ್ಗೆ ಏನ್ ಕೊಟ್ಟಾನ? 90 ಕೊಟ್ಟಾನ, 60 ಕೊಟ್ಟಾನ, 30, 45. ಹಂಗಂದ್ರೆ ಫಸ್ಟ್ ಟೈಮ್ ನೋಡೋಣ 90. ಈಗ ಟೀಟಾ ಏನಾದ್ರೆ 90 ತಗೊಂಡ್ರೆ 90 ಇಂಟು 2 ಏನಾಗುತ್ತೆ? 180 ಆಗುತ್ತೆ. ಹಂಗಂದ್ರೆ ಸೈನ್ 180 ನಮ್ 10th ಸಿಲೆಬಸ್ ಒಳಗೆ ಇಲ್ಲ, ಇದು 180. ಅದು ನಿಮ್ ಟೀಟಾ ಆಲ್ಮೋಸ್ಟ್ ಎದ್ರೊಳಗೆ ಕಂಡಿಡಿಯಕ್ ಬರ್ತದೆ ನಿಮ್ಗೆ. ಫ್ರಮ್ 0 to 90 ಒಳಗಿದ್ರೆ ಮಾತ್ರ ನೀವ್ ಏನ್ ಮಾಡ್ತೀರಿ? ಟೀಟಾನ ಕಂಡಿಡ್ತೀರಿ. ಇಲ್ಲೇನಂದ್ರೆ 180 ಬಂದಿದೆ, ತಪ್ಪಿದು. ಟೀಟಾ 90 ಬರಂಗಿಲ್ಲ, ಯಾಕೆ 90 ಬಂದ್ರೆ 90 ಇಂಟು 2 ಏನಾಗುತ್ತೆ? 180, ತಪ್ಪು. 60 ಹಾಕ್ರಿ, ಅವಾಗ ಏನಾಗುತ್ತೆ? ಸೈನ್ 60 ಇಂಟು 2 ಎಷ್ಟಾಗುತ್ತೆ? 120 ಆಗುತ್ತೆ. 120 ನಿಮ್ಗೆ ವ್ಯಾಲ್ಯೂ ಕಂಡಿಡಿಯಕ್ ಬರಂಗಿಲ್ಲ, ಯಾಕೆ ಬಾಕ್ಸ್ ಇಲ್ಲ ನಿಮ್ಗೆ ಅದ್ರದ್ದು. 90 ತಪ್ಪು, 60 ತಪ್ಪು, 30 ಹಾಕ್ರಿ, ಏನಾಗುತ್ತೆ? ಸೈನ್ 2 ಇಂಟು 30, 2 ಟೀಟಾ ಇದೆಯಲ್ಲಪ್ಪ, 2 ಇಂಟು 30 is equal to √3/2. ಅವಾಗ ಸೈನ್ 37 ಎಷ್ಟಪ್ಪ? 60. ಸೈನ್ 60 √3/2 ಆಗುತ್ತೆ ನೋಡ್ರಿ. ಸೈನ್ 60 ವ್ಯಾಲ್ಯೂ ಎಷ್ಟು? ಸೈನ್ 30 1/2, ಸೈನ್ 60 √3/2. ಹಂಗಂದ್ರೆ ಇದೇನಾಗುತ್ತೆ? LHS ಈಕ್ವಲ್ ಟು ಏನಾಗುತ್ತಪ್ಪ? ಇದು RHS ಆಗುತ್ತೆ. ಅವಾಗ ಟೀಟಾ ಏನಿರ್ಬೇಕು ಹೇಳ್ರಿ? ಟೀಟಾ ಏನಿರ್ಬೇಕು? 30. ಅರ್ಥ ಆಗುತ್ತಲ್ಲ? ಈಗ ನಮ್ಗೆ ಸಿ ಕರೆಕ್ಟ್ ಅಂತ ಗೊತ್ತಾದ್ಮೇಲೆ ಡಿ ಚೆಕ್ ಮಾಡೋಣ. ಏನಾಗುತ್ತೆ ಹೇಳ್ರಿ? ಸೈನ್ 2 ಇಂಟು 45, 2 ಇಂಟು 45 ನೋಡ್ರಿ. 45 ಇಂಟು 2 ಎಷ್ಟಾಗುತ್ತೆ? 90 ಆಗುತ್ತೆ. ಸೈನ್ 2 ಟೀಟಾ ಸೈನ್ 90, ಸೈನ್ 90 ವ್ಯಾಲ್ಯೂ ಎಷ್ಟು? ಸೈನ್ 0 ಆದ್ರೆ ಸೈನ್ 90 1 ಆಗುತ್ತೆ. ಬಟ್ ಇಲ್ಲಿ ಏನೈತಿ? √3/2 ಐತಿ. ಅದಕ್ಕೆ ಆಪ್ಷನ್ ಸಿ ಏನಿದು ಕರೆಕ್ಟ್. ಆಪ್ಷನ್ ಡಿ ಏನಾಗುತ್ತೆ? ತಪ್ಪಾಗುತ್ತೆ. ನೆಕ್ಸ್ಟ್ 16ನೇ ಕ್ವಶನ್ ನೋಡ್ರಿ, ಏನಿದೆ? ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಸಿಯು ಒಂದು ವೃತ್ತ ಸ್ಪರ್ಶಕ. ಇದು ಎಸಿ ಅನ್ನೋದೇನಿದೆ? ಒಂದು ವೃತ್ತ ಸ್ಪರ್ಶಕ. ನೋಡಿದ್ರೆ ಗೊತ್ತಾಗುತ್ತಾ? ಮತ್ತ OC 4 ಸೆಂಟಿಮೀಟರ್ ಎಲ್ಲಿದೆ? OC ಇದು 90 ಅಲ್ಲ, 90 ಇದು ಅಪೋಸಿಟ್ ಇರೋದು ಯಾವುದು? ವಿಕರ್ಣ. ಮತ್ತಿದು 30 ಇದೆಲ್ಲ, ಇದು 30 ಆಂಗಲ್ ಕೊಟ್ಟನ ನೋಡ್ರಿ. ಆಂಗಲ್ ಕೊಟ್ಟಿಲ್ಲ ಅಂದ್ರೆ ನೀವು ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡ್ಬೇಕು. ಆಂಗಲ್ ಕೊಟ್ಟನ ಅಂದ್ರೆ ಇದು ಯಾವ ಚಾಪ್ಟರ್ ಇದ್ದು? ತ್ರಿಕೋನಮಿತಿ ಫಾರ್ಮುಲಾ. ಇದು ತ್ರಿಕೋನಮಿತಿ ಯೂಸ್ ಮಾಡ್ಬೇಕು ನೀವು ಇಲ್ಲಿ ನೋಡ್ರಿ. ಒಂದು 30 ಇದೆ, ಒಂದು 90 ಇದೆ. 90 ಅಪೋಸಿಟ್ ಇರೋದು ವಿಕರ್ಣ 4 ಸೆಂಟಿಮೀಟರ್. ಮತ್ತೇನ್ ಕೊಟ್ಟ ನೋಡ್ರಪ್ಪ ನಿಮ್ಗೆ? OC 4 ಸೆಂಟಿಮೀಟರ್, ACO 30, ACO 30. ಇದು ತ್ರಿಜ್ಯ ಕೇಳೋಣಪ್ಪ. ನಮ್ಗೆ ತ್ರಿಜ್ಯ ಅಂದ್ರೆ ಇದು OA ಈಕ್ವಲ್ ಟು ಕ್ವಶನ್, ಇದೆಲ್ಲ ತ್ರಿಜ್ಯ OA ಕೇಳೋಣ. ಹಂಗಾದ್ರೆ ನೋಡ್ರು, ಇದು ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾಹು ಕೊಟ್ಟನ, ಒಂದು ಕೋನ ಕೊಟ್ಟನಪ್ಪ. ಇನ್ನೊಂದು ಬಾಹು ಕೇಳೋಣ ಅಂದ್ರೆ ನೋಡ್ರಿ, ಕೋನ ಮತ್ತು ಬಾಹುಗಳಿಗೆ ಸಂಬಂಧಿಸಿದ ಚಾಪ್ಟರ್ ಯಾವುದು? ತ್ರಿಕೋನಮಿತಿ. ಕೋನ ಮತ್ತು ಬಾಹುಗಳಿಗೆ ಸಂಬಂಧಿಸಿದ ಅರ್ಥ ಆಗುತ್ತಲ್ಲ? ತ್ರಿಕೋನಮಿತಿ. ಬಾಹುಗಳಿಗೆ ಸಂಬಂಧಿಸಿದ್ದು ತ್ರಿಭುಜಗಳ ಚಾಪ್ಟರ್. ಅಲ್ಲಿ ಪೈಥಾಗೋರಸ್ ನ ಪ್ರಮೇಯ ಮಾಡ್ಬೇಕು ನೀವು. AC² is equal to AB² plus BC². ಇಲ್ಲಿ ಕೋನ ಬಾಹುಗಳ ಸಂಬಂಧಿಸಿ ತ್ರಿಕೋನಮಿತಿ ಯೂಸ್ ಮಾಡ್ಬೇಕು. ನೋಡ್ರಿ, ಒಂದು ಟೀಟಾ ಇದೆ, ವಿಕರ್ಣ ಕೊಟ್ಟಾನ, ಅಭಿಮುಖ ಬಾಹು ಕೇಳೋಣ. ಹಂಗಂದ್ರೆ ಅಭಿಮುಖ ಬಾಹು ಮತ್ತು ವಿಕರ್ಣಕ್ಕಿರುವಂತದ್ದು ಫಾರ್ಮುಲಾ ಯಾವುದು? ಸೈನ್ ಟೀಟಾ. ಸೈನ್ ಟೀಟಾ ಏನ್ ಹೇಳ್ತೈತೆ ನಮ್ಗೆ? ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಹಂಗಂದ್ರೆ ಸೈನ್ ಟೀಟಾ ಎಷ್ಟಿದೆಯೋ 30, ಟೀಟಾ ಎಷ್ಟಿದೆ? 30. ಹಂಗಂದ್ರೆ ಅಭಿಮುಖ ಬಾಹು ಟೀಟಾ ಅಪೋಸಿಟ್ ಇರೋದು, ಇದು ಕಂಡು ಹಿಡಿಬೇಕು ನಾವು. OA ಇದ ತ್ರಿಜ್ಯ.
ಹಂಗಂದ್ರೆ ವಿಕರ್ಣ ಎಷ್ಟಪ್ಪ 4. ಹಂಗಂದ್ರೆ sin 30 ವ್ಯಾಲ್ಯೂ ಎಷ್ಟು 1/2 OA/4. 4 ಒಂದೇ ಏನಾಗುತ್ತೆ 4 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ 4 ಒಂದ್ಲೆ 4 ಡಿವೈಡ್ ಬೈ 2 ಈಕ್ವಲ್ ಟು OA. 2 ಒಂದ್ಲೆ 2 ಹಳೆ OA ಎಷ್ಟಾಗುತ್ತೆ ಹೇಳ್ರಿ 2 ಆನ್ಸರ್ ಬರ್ತದೆ. OA 2 ಅಂತ ಆನ್ಸರ್ ಬರ್ತದೆ. OA 2 ಇದೆ ನೋಡ್ರಿ. ಆಪ್ಷನ್ ಸಿ. ಈ ರೀತಿಯಾಗಿ ನೀವು ತ್ರಿಕೋನಮಿತಿಯನ್ನ ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ 17ನೇ ಕ್ವಶನ್ ನೋಡ್ರಿ ಏನಾಗುತ್ತೆ. sin θ x/y ಆದಾಗ cos θ ಕೇಳೋಣ. sin θ ಮತ್ತು cos θ ನ ಇಬ್ರನ್ನು ಈಗ sin θ ಕೊಟ್ಟು cos θ ಕೇಳಿದಾಗ ಇಬ್ರನ್ನು ರಿಲೇಟ್ ಮಾಡುವಂತ ಒಂದು ಫಾರ್ಮುಲಾ ಇದೆ. ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಅದು. ಏನ್ ಹೇಳ್ರಿ ಅದು ಫಾರ್ಮುಲಾ ನೆನಪಿದೆ ನಿಮ್ಗೆ? ಏನದು sin ಸ್ಕ್ವೇರ್ θ ಪ್ಲಸ್ cos ಸ್ಕ್ವೇರ್ θ ಇಸ್ ಈಕ್ವಲ್ ಟು 1. ಹಂಗಾದ್ರೆ ನಮ್ಗೆ cos θ ಕಂಡುಹಿಡಿಬೇಕಂದ್ರೆ cos θ ಒಂದ್ ಕಡೆ ಬರ್ಕೊಂಡು ಉಳಿಕಿದ್ದೆಲ್ಲ ಆ ಕಡೆ ಕಳಿಸ್ಬೇಕು ನಾವು. cos ಸ್ಕ್ವೇರ್ θ ಫಸ್ಟ್ ಇಡ್ರಿ ಪ್ಲಸ್ sin ಸ್ಕ್ವೇರ್ θ ಆ ಕಡೆ ಏನಾಗುತ್ತೆ ಮೈನಸ್ sin ಸ್ಕ್ವೇರ್ θ 1 ಮೈನಸ್ sin ಸ್ಕ್ವೇರ್ θ. ನಮ್ಗೆ cos θ ಬೇಕಲ್ಲಪ್ಪ, ಈ ಸ್ಕ್ವೇರ್ ಐತಲ್ಲ ಆ ಕಡೆ ಕಳಿಸಿ ರೂಟ್ ಆಗುತ್ತೆ. ಅದು cos θ ಎಲ್ಲೈತಿ ಸ್ಕ್ವೇರ್ ಇದ್ದು ಈ ಕಡೆ ರೂಟ್ ಆಫ್ 1 ಮೈನಸ್ sin ಸ್ಕ್ವೇರ್ θ. ಅರ್ಥ ಆಗುತ್ತಲ್ಲ? ಕೊಟ್ಟಂತ ಫಾರ್ಮುಲಾನ ನಾವು cos θ ಬರೋ ಮಾಡ್ಕೊಂಡೆ. ಏನ್ ಮಾಡ್ಕೊಂಡೆ ಪ್ಲಸ್ sin ಸ್ಕ್ವೇರ್ θ ಮೈನಸ್ sin ಸ್ಕ್ವೇರ್ θ ಸ್ಕ್ವೇರ್ ಇದ್ದಿದ್ದೇನಾಯ್ತು ರೂಟ್ ಆಯ್ತು. ಅವಾಗ cos θ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ sin θ ಅಂದ್ರೆ ಏನಪ್ಪಾ x/y. ಅದಕ್ಕೆ ಮೇಲೆ ಸ್ಕ್ವೇರ್ ಇದೆ, ಅದಕ್ಕೆ ಏನಾಗ್ತದೆ x²/y². ಸ್ಕ್ವೇರ್ ಸಪರೇಟ್ ಮಾಡ್ರಿ. sin θ ಅಂದ್ರೆ x/y ಆದ್ರೆ sin ಸ್ಕ್ವೇರ್ θ ಅಂದ್ರೆ x²/y². ಈ y² ನ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳ್ರಿ cos θ ಇಸ್ ಈಕ್ವಲ್ ಟು ರೂಟ್ ಆಫ್ y² ಅಂದ್ರೆ y² ಮೈನಸ್ x² ಡಿವೈಡೆಡ್ ಬೈ y². ಒಂದ್ ನೆನಪಿರ್ಲಿ, ರೂಟ್ ಟೋಟಲ್ ಎಲ್ಲದಕ್ಕೂ ಸಂಬಂಧ ಇರ್ತೈತಿ. ಅವಾಗ ಏನಾಗುತ್ತೆ ಹೇಳ್ರಿ cos θ ಏನಾಗುತ್ತೆ ಹೇಳ್ರಪ್ಪ ರೂಟ್ ಆಫ್ y² ಮೈನಸ್ x² ಬಂದು ಇದು ಒಂದು ತಳಗಲ್ದ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಟೋಟಲ್ ಏನ್ ಉಳಿತೈತಿ ಓನ್ಲಿ y ಅಂತ ಉಳಿತೈತಿ. ಅವಾಗ cos θ ಫಾರ್ಮುಲಾ ಚೆಕ್ ಮಾಡಲ್ಲ ಐತೆ ಇಲ್ಲಿ ನೋಡ್ರಿ y² ಮೈನಸ್ x ರೂಟ್ ಆಫ್ y² ಮೈನಸ್ x² ಡಿವೈಡ್ ಬೈ y ರೂಟ್ ಆಫ್ y² ಮೈನಸ್ x² ಡಿವೈಡ್ ಬೈ ಆಪ್ಷನ್ ಯಾವುದು ಡಿ. ಕೊಟ್ಟಂತ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಂಡು ಈ cos θ ಬೆಲೆ ಏನ್ ಮಾಡಬಹುದು ಕಂಡುಹಿಡಿಬಹುದು. ನೆಕ್ಸ್ಟ್ 18ನೇ ಕ್ವಶನ್ ನೋಡ್ರಿ. sin a ಪ್ಲಸ್ sin ಸ್ಕ್ವೇರ್ ಈಕ್ವಲ್ ಟು 1 ಆದಾಗ cos ಸ್ಕ್ವೇರ್ a ಪ್ಲಸ್ cos ⁴ ನ ಬೆಲೆ ನೀವೇನ್ ಮಾಡ್ಬೇಕು ಕಂಡುಹಿಡಿಬೇಕು. ಹಾಗಾದ್ರೆ ಈ ಕೊಟ್ಟಂತ ಎಕ್ಸ್ಪ್ರೆಷನ್ ಇಂದ ನೀವು cos θ ವ್ಯಾಲ್ಯೂ ಅಥವಾ cos a ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬಹುದು ಅಂದ್ರೆ ನೋಡ್ರಿ, ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಇದನ್ನ ಬರ್ಕೊಂತೀನಿ ಕೊಟ್ಟಂತದ್ದನ್ನು. ಏನೈತಿ ಇದು sin a ಪ್ಲಸ್ sin ಸ್ಕ್ವೇರ್ a ಈಕ್ವಲ್ ಟು 1 ಇದೆಯಪ್ಪ. ನಾ ಏನ್ ಮಾಡ್ತೇನೆ ಅಂದ್ರೆ ಪೈಲಿ sin a ಈಕ್ವಲ್ ಟು 1 ಮೈನಸ್ ಪ್ಲಸ್ sin ಸ್ಕ್ವೇರ್ ಐತಲ್ಲ ಆ ಕಡೆ ತಗೊಂಡ್ಬಂದ್ಬಿಡ್ತೀನಿ. ಏನಾಗುತ್ತದೆ 1 ಮೈನಸ್ sin ಸ್ಕ್ವೇರ್. ಏನಾಗುತ್ತೆ ಹೇಳ್ರಿ sin a 1 ಮೈನಸ್ sin ಸ್ಕ್ವೇರ್ ಅಂದ್ರೆ ಏನಪ್ಪಾ cos ಸ್ಕ್ವೇರ್. 1 ಮೈನಸ್ sin ಸ್ಕ್ವೇರ್ ಅಂದ್ರೆ ಏನು cos ಸ್ಕ್ವೇರ್. ಹೆಂಗ್ ಬರ್ತೈತೆ ಹೇಳ್ರಿ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಏನಾದ್ರು 1 ಆಯ್ತಂದ್ರೆ 1 ಮೈನಸ್ sin ಸ್ಕ್ವೇರ್ ಅಂದ್ರೆ ಏನಪ್ಪಾ cos ಸ್ಕ್ವೇರ್. ಅರ್ಥ ಆತಲ್ಲ? 1 ಮೈನಸ್ sin ಸ್ಕ್ವೇರ್ ಅಂದ್ರೆ cos ಸ್ಕ್ವೇರ್. ಈಗ ಇದು ಒಂದು ಕೊಟ್ಟಂತ ಇದೈತಲ್ಲ ಇದು ಎಕ್ಸ್ಪ್ರೆಷನ್ ಬಹಳ ಇಂಪಾರ್ಟೆಂಟ್. ಇದು ಇದನ್ನ ಈಕ್ವೇಶನ್ 1 ಅಂತ ತಗೋರಿ. ಈಗ sin a ಈಕ್ವಲ್ ಟು cos ಸ್ಕ್ವೇರ್ ಆದ ನಂತರ ಇದನ್ನ ಬರ್ಕೋರಿ. ಏನಂತ ಇದೇನೈತಿ ಇದು cos ಸ್ಕ್ವೇರ್ ಪ್ಲಸ್ cos ⁴ ಐತಲ್ಲಪ್ಪ. ಇದನ್ನ ಯಾವ ರೀತಿ ಬರೀಬಹುದು ನೋಡ್ರಿ cos ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದಾ? ಯಾಕೆ ಹೇಳ್ರಿ ಯಾವ್ದೊಂದು ಸ್ಕ್ವೇರ್ ಐತಿ ಅದ್ರ ಮ್ಯಾಗ ಸ್ಕ್ವೇರ್ ಮಾಡಿದ್ರೆ ಅದೇನಾಗುತ್ತೆ 4 ಆಗುತ್ತಲ್ಲಪ್ಪ ಅದು. ಈಗ cos ಸ್ಕ್ವೇರ್ ನ cos ಸ್ಕ್ವೇರ್ ಆಗಿ ಇಡ್ರಿ. ನೋಡ್ರಿ ಫ್ರಮ್ ಇಕ್ವೇಶನ್ 1 ಇಂದ ನೀವ್ ಏನ್ ಮಾಡ್ಬೋದು ಅಂದ್ರೆ cos ಸ್ಕ್ವೇರ್ ವ್ಯಾಲ್ಯೂ ಏನು sin a. cos ಸ್ಕ್ವೇರ್ ವ್ಯಾಲ್ಯೂ ಏನಪ್ಪಾ sin. ಹಂಗಂದ್ರೆ cos ಸ್ಕ್ವೇರ್ ಜಾಗಕ್ಕೆ ಏನ್ ಮಾಡ್ರಿ sin a ಇಡ್ರಿ. ಮೇಲೆ ಸ್ಕ್ವೇರ್ ಇದೆಯಲ್ಲ ಅದಕ್ಕೆ ಇಲ್ಲಿ ಸ್ಕ್ವೇರ್ ಕೊಡೋದು. cos ಸ್ಕ್ವೇರ್ ಅಂದ್ರೆ sin a, ಮೇಲೆ ಒಂದು ಸ್ಕ್ವೇರ್ ಇದೆ. ಅವಾಗ ಏನಾಗುತ್ತೆ cos ಸ್ಕ್ವೇರ್ a ಪ್ಲಸ್ sin ಸ್ಕ್ವೇರ್ ಆಗುತ್ತೆ. ಇದ್ರ ವ್ಯಾಲ್ಯೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ 1 ಅಂತ ಹೇಳಿ. ಹಂಗಂದ್ರೆ ಆಪ್ಷನ್ ಯಾವುದು ಡಿ. ಅರ್ಥ ಆಗುತ್ತಲ್ಲ? ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈಗ 18ನೇ ಕ್ವಶನ್ ಆಯ್ತು. 19ನೇ ಕ್ವಶನ್ ನೋಡ್ಬೇಕು ನಾವು 1 ಬೈ 1. 19ನೇ ಕ್ವಶನ್ ಇಲ್ಲಿದೆಪ್ಪ. ಇಲ್ಲಿದೆ. ಈಗ 4, -6 ಅಂತ ಒಂದು ಪಾಯಿಂಟ್ ಇದೆ. ಎ ಬಿಂದು, a, b ಅಂತ ಸೆಕೆಂಡ್ ಬಿ ಅಂತ ಒಂದು ಬಿಂದು ಇದೆ. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ಏನಾಗಿದೆ ಅಂತ ಮೂಲ ಬಿಂದು ಆಗೈತೆ ಅಂತ. ಮಧ್ಯ ಬಿಂದು ಏನಾಗಿದೆಪ್ಪ ಮೂಲ ಬಿಂದು. ನೋಡ್ರಿ ಈ ರೀತಿ ಇದೆ. ಒಂದು ಪಾಯಿಂಟ್ ಇದೆ ಏನದು 4, -6. ಇನ್ನೊಂದು ಪಾಯಿಂಟ್ ಏನಿದೆ a, b. ಈ ಬಿಂದು ಮತ್ತು ಈ ಬಿಂದುನ ಸೇರಿಸಿದಾಗ ಇದ್ರ ಮಧ್ಯ ಬಿಂದು ಏನಾಗುತ್ತೆ ಹೇಳ್ರಿ. ಮಧ್ಯ ಬಿಂದು ಫಾರ್ಮುಲಾ ಏನಾಗುತ್ತೆ ಹೇಳ್ರಪ್ಪ. ಇದು x1 y1 ಇದು x2 y2 ತಗೊಂಡಾಗ ಮಧ್ಯ ಬಿಂದು ಫಾರ್ಮುಲಾ ಏನು x1 + x2 ಡಿವೈಡೆಡ್ ಬೈ 2 ಅಂಡ್
y1 ಪ್ಲಸ್ y2 ಡಿವೈಡ್ ಬೈ 2. ಈ ಮಧ್ಯ ಬಿಂದುನ ಏನಾಗಿದೆ ಅಂದ್ರೆ ಮೂಲ ಬಿಂದು ಆಗಿದೆ. ಮೂಲ ಬಿಂದು ಅಂದ್ರೆ ಏನಪ್ಪಾ? ಮೂಲ ಬಿಂದು ಅಂದ್ರೆ ಏನು? 0,0. ಇದು ಮೂಲ ಬಿಂದು. ಹಾಗಾದ್ರೆ ಒಂದ್ ವೇಳೆ ಮಧ್ಯ ಬಿಂದು ಏನಾದ್ರೂ ಮೂಲ ಬಿಂದು ಆದ್ರೆ ನಾವು ಕಂಡೀಷನ್ ಏನಾಗುತ್ತೆ? x1 ಪ್ಲಸ್ x2 ಡಿವೈಡೆಡ್ ಬೈ 2 0 ಈಕ್ವಲ್ ಆಗುತ್ತೆ ಅಂಡ್ y1 ಪ್ಲಸ್ y2 ಡಿವೈಡ್ ಬೈ 2 ಈಕ್ವಲ್ ಟು 0 ಆಗುತ್ತೆ. ಯಾಕೆ ಹೇಳ್ರಿ? ಮಧ್ಯ ಬಿಂದು ಅಂದ್ರೆ x1 ಪ್ಲಸ್ x2 ಡಿವೈಡ್ ಬೈ 2, ಮೂಲ ಬಿಂದು ಅಂದ್ರೆ 0. ಹಂಗಂದ್ರೆ x1 ಪ್ಲಸ್ x2 ಡಿವೈಡ್ ಬೈ 2 ಅಂದ್ರೆ 0. ಮಧ್ಯ ಬಿಂದು ಅಂದ್ರೆ y1 ಪ್ಲಸ್ y2 ಡಿವೈಡ್ ಬೈ 2, ಮೂಲ ಬಿಂದು ಅಂದ್ರೆ 0. ಹಂಗಂದ್ರೆ ಇದರ ಏನು? y1 ಪ್ಲಸ್ y2 ಡಿವೈಡ್ ಬೈ 2 ಈಕ್ವಲ್ ಟು 0. ಅರ್ಥ ಆಗುತ್ತಲ್ಲ? ಈ ಕೊಟ್ಟಂತ ವ್ಯಾಲ್ಯೂಸ್ ಅನ್ನ ಹಾಕ್ರಿ. ಇದು x1, ಇದು y1, ಇದು x2, ಇದು y2. x1 ಎಷ್ಟು ಹೇಳ್ರಪ್ಪ? 4. x2 ಎಷ್ಟು ಹೇಳ್ರಪ್ಪ? a ಡಿವೈಡ್ ಬೈ 2 ಈಕ್ವಲ್ ಟು 0. 2 ಇಂಟು 0 0. ಹಂಗಂದ್ರೆ ಏನ್ ಉಳಿತೈತಿ? 4 ಪ್ಲಸ್ a ಈಕ್ವಲ್ ಟು 0. a ಬೇಕಾತಂದ್ರೆ ಏನ್ ಮಾಡ್ಬೇಕ್ರಿ? a ಈಕ್ವಲ್ ಟು ಪ್ಲಸ್ 4 ಏನಾಗುತ್ತೆ? ಈ ಕಡೆ ಬಂದ್ರೆ -4. a ಅಂದ್ರೆ ಏನು? -4. ಈಗ b ಕಂಡಿಡ್ರಿ. ಈಗ -4 ಎಲ್ಲ ಐತ್ ನೋಡ್ರಿ. ಇದು ಆಪ್ಷನ್ ಬಿ ನು ಬರ್ತೈತಿ, ಆಪ್ಷನ್ ಸಿ ನು ಬರ್ತೈತಲ್ಲ. ಅದಕ್ಕೆ ನಾವು ಬಿ ನು ಚೆಕ್ ಮಾಡ್ಬೇಕು. ಇಲ್ಲಿ ಬಿ ಏನಾಗುತ್ತೆ ಹೇಳ್ರಿ? ಬಿ y1 ಪ್ಲಸ್ y2 ಡಿವೈಡ್ ಬೈ 2. y1 ಎಷ್ಟಿದೆಪ್ಪ? -6. y2 ಎಷ್ಟಿದೆಪ್ಪ? y2 b ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 0. 2 ಇಂಟು 0 0. -6 ಪ್ಲಸ್ b ಈಕ್ವಲ್ ಟು 0. b ಈಕ್ವಲ್ ಟು -6 ಈ ಕಡೆ ಬಂದ್ರೆ ಏನಾಗುತ್ತಪ್ಪ? +6 ಆಗುತ್ತೆ. b6 ಎಲ್ಲಿದೆ ನೋಡ್ರಿ? b6 ಆಪ್ಷನ್ ಸಿ. ಅದರಲ್ಲಿ ಆಪ್ಷನ್ b6 ಇದೆ, ಅಂದ್ರೆ ಆಪ್ಷನ್ ಸಿ ಅಲ್ಲಿ b6 ಇದೆ, ಮತ್ತೆ ಏನಿದೆ? -4 ಇದೆ. ಆಪ್ಷನ್ ಸಿ ಇದು ತಪ್ಪಾಗುತ್ತೆ. ಯಾಕಂದ್ರೆ ಬಿ ಏನ್ ಬಂದೈತಿ? -6 ಬಂದಿದಲ್ಲ. ಈ ರೀತಿಯಾಗಿ 19ನೇ ಕ್ವಶನ್ ಆಯ್ತು. ನೆಕ್ಸ್ಟ್ 20ನೇ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇದು ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ. ಇದ್ರಾಗ ಏನು ಲಾಜಿಕ್ ಇಲ್ಲ. ಇದ್ರಾಗ 2 ಬಿಂದುಗಳನ್ನು ಕೊಟ್ಟನ, x1 y1 x2 y2. ಬಿಂದುಗಳ ನಡುವಿನ ದೂರ ಕಂಡಿದೆ. ದೂರದ ಫಾರ್ಮುಲಾ ಏನಾಗುತ್ತೆ ಹೇಳ್ರಪ್ಪ? ನೀವು 1 by 1 ಚೆಕ್ ಮಾಡ್ಕೊಂತ ಬರ್ರಿ. ಯಾವ್ದು? ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊರಿ. ಎಲಿಮಿನೇಷನ್ ಮೆಥಡ್ ಅಂತ ಬರ್ತೈತಿ. ಎಲಿಮಿನೇಷನ್ ಮೆಥಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಆಲ್ಮೋಸ್ಟ್ ಬಿಫೋರ್ ಏನ್ ಕಲ್ತಿದ್ರಿ? ಟ್ರಯಲ್ ಅಂಡ್ ಎರರ್ ಮೆಥಡ್. ಅಂದ್ರೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗ್ಬೇಕು, ಕರೆಕ್ಟ್ ಇದ್ದಿದ್ದನ್ನ ಟಿಕ್ ಮಾಡ್ಬೇಕು. ಇಲ್ಲಿ ಎಲಿಮಿನೇಷನ್ ಮೆಥಡ್ ಅಂದ್ರೆ ತಪ್ಪಿದ್ದನ್ನ ತೆಗಿಬೇಕು ಫಸ್ಟ್, ಅಂದ್ರೆ ಕನ್ಫ್ಯೂಷನ್ ಇರಂಗಿಲ್ಲ. ತಪ್ಪು ಯಾವ್ದ ನೋಡ್ರಿ? ಫಸ್ಟ್ ಇದು ನೋಡ್ರಿ, ಡಿ ಆಪ್ಷನ್ ನೋಡ್ರಿ. ಸ್ಕ್ವೇರ್ ಇಲ್ಲಪ್ಪ ಇದಕ್ಕೆ. x2 ಮೈನಸ್ x1 ಸ್ಕ್ವೇರ್ ಬರ್ಬೇಕಲ್ಲ, ಇದಕ್ಕೆ ಡಿ ತಪ್ಪು. ಎಲಿಮಿನೇಷನ್ ಒಂದು ಹೋಯ್ತು. ನೆಕ್ಸ್ಟ್ ಎಕ್ಸ್ ಜೊತೆಲಿ ಬರ್ತೈತಿ. ಎಕ್ಸ್ ಗೆ ಎಕ್ಸ್ ಜೊತೆ ಇರ್ತೈತಿ ನೋಡ್ರಿ. ಎಕ್ಸ್ ಗೆ ವೈ ಜೊತೆ ಐತಿ. ಈಗ x1 y1 ಈ ರೀತಿ ಇದು ಇರಂಗಿಲ್ಲ. ಸ್ಕ್ವೇರ್ ಇದ್ರೆ ತಪ್ಪೈತಿ, ಇದು ಹೋತು. ನೆಕ್ಸ್ಟ್ ಎಕ್ಸ್ ಗೆ ಮತ್ತೆ x1 ಮತ್ತೆ ಎಕ್ಸ್ ಜೊತೆ ಇರ್ಬೇಕಲ್ಲ. x2 ಮೈನಸ್ x1 ಅಥವಾ x1 ಮೈನಸ್ x2 ಇರಬೇಕು. ಇದು ಎಕ್ಸ್ ಗೆ y ಜೊತೆ ಐತಿ, ಇದು ಹೋತು. ಇಲ್ಲಿ ನೋಡ್ರಿ, ಎಕ್ಸ್ ಗೆ ಎಕ್ಸ್ ಜೊತೆ ಐತಿ. x2 ಮೈನಸ್ x1, y2 ಮೈನಸ್ y1 ಮತ್ತೆ ಮ್ಯಾಕ್ಸ್ ಸ್ಕ್ವೇರ್ ಐತಿ. ಅದಕ್ಕೆ ಇದು ಆಪ್ಷನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಇದಕ್ಕೆ ಎಲಿಮಿನೇಷನ್ ಮೆಥಡ್ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಈ ಮೆಥಡ್ ಅನ್ನು ನೀವು ಯೂಸ್ ಮಾಡಬಹುದು. ಟೋಟಲ್ 2 ಮೆಥಡ್ ಅದು. ಒಂದು ಟ್ರಯಲ್ ಅಂಡ್ ಎರರ್ ಅಂಡ್ ಎಲಿಮಿನೇಷನ್ ಮೆಥಡ್. ತಪ್ಪಿದ್ದು ತೆಗೆದು ಬಿಡ್ರಿ. ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ ವೇಳೆ ನಿಮ್ಗೆ 100% ಏನಾದ್ರು ಆನ್ಸರ್ ಗೊತ್ತಿಲ್ಲ ಅಂದ್ರೆ, ನಿಮ್ಗೆ ಡೌಟ್ ಐತಂದ್ರೆ, ತಪ್ಪು ಅಂದ್ರೆ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಗೆ ತಪ್ಪು ಯಾವ್ದಲ್ಲ ಅವ್ನು ತೆಗೆದು ಬಿಡ್ಬೇಕು. ರಿಮೈನಿಂಗ್ ಯಾವ್ದು ಉಳಿತೈತಲ್ಲ ಅದೇ ಏನಾಗುತ್ತೆ? ಕರೆಕ್ಟ್ ಆಗಿಬಿಡ್ತೈತೆ. ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆ ರೀತಿ ಮಾಡ್ಬೇಕು ನೀವು. ಅರ್ಥ ಆಗುತ್ತಲ್ಲ? ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಈ ಮೆಥಡ್. ಮತ್ತೆ ಇನ್ನೊಂದು ನೋಡ್ರಿ, 21 ಕ್ವಶನ್ ನೋಡ್ರಿ. ಏನಿದೆಪ್ಪ? 1,2 0,0 a, b. ಈ ಬಿಂದುಗಳು ಸರಳ ರೇಖಾಗತದಲ್ಲಿದ್ದರೆ, ನಿಮಗೆ ಗೊತ್ತಿರಲಿ, ಸರಳ ರೇಖಾಗತದಲ್ಲಿದ್ದರೆ 3 ಬಿಂದುಗಳು, ಆ ಬಿಂದುಗಳ ತ್ರಿಭುಜದ ವಿಸ್ತೀರ್ಣ ಏನಿರ್ತೈತಿ? 0 ಇರ್ತೈತಿ. ಯಾಕೆ ಹೇಳ್ರಿ? ಈಗ ಸರಳ ರೇಖಾಗತದಲ್ಲಿ ಇದ್ದರೆ 3 ಬಿಂದುಗಳು, ತ್ರಿಭುಜನ ಉಂಟಾಗಲ್ಲಪ್ಪ. ತ್ರಿಭುಜ ಉಂಟಾಗಲ್ಲ ಅಂತ ಅದ್ರ ವಿಸ್ತೀರ್ಣ ಏನಿರ್ತೈತಿ? 0 ಇರ್ತೈತಿ. ನಿಮ್ಗೆ ಇದು ಆಲ್ಮೋಸ್ಟ್ ಕಲ್ತಿದ್ದೀರಾ ನೀವು. ಹಂಗಾದ್ರೆ ವಿಸ್ತೀರ್ಣ 0 ಇರ್ತೈತೆ ಅಂದ್ರೆ ಇದಕ್ಕೆ ಏನ್ ಮಾಡ್ರಿ? x1 y1 x2 y2 ಅಂಡ್ x3 y3. ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ರಿ. ನಿಮ್ಗೆ ಇದು ಎ ಮತ್ತು ಬಿ ಇರುವಂತ ರಿಲೇಷನ್ ನಿಮ್ಗೆ ಸಿಕ್ಬಿಡ್ತೈತಿ. ಯಾವ ರೀತಿ ನೋಡ್ರಿ? ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ ಏನು? ಇಲ್ಲೆಲ್ಲ ಸೈಡ್ ಬರೋಣ. ಹಾಫ್ x1 ಇದು ಸಾಲತ್ತೆ ಇಲ್ಲಿದೆ ನೋಡೋಣ, ಡೌಟ್ ಐತಿ. ಇದು x1 ಇಂಟು ತಡಿ x y ಮೈನಸ್ y ಪ್ಲಸ್ x y ಮೈನಸ್ y ಪ್ಲಸ್ ತಳ ಬೈತಿ ನೋಡ್ರಿ x y ಮೈನಸ್ y. 1 2 3 ಮತ್ತೇನಾಗುತ್ತೆ? 1 2 3 ಆದ್ಮೇಲೆ ಏನ್ ಮಾಡ್ಬೇಕಪ್ಪ? 2 3 1 ಅಂಡ್ 3 1 2 ಈ ರೀತಿ ಫಾರ್ಮುಲಾ ಬರ್ತೈತಿ ತ್ರಿಭುಜದ ವಿಸ್ತೀರ್ಣದ್ದು. ಹಂಗಂದ್ರೆ 1 by 1 ವ್ಯಾಲ್ಯೂಸ್ ಹಾಕ್ರಿ. ಏನಾಗುತ್ತೆ ಹೇಳ್ರಿಪ್ಪ? ಹಾಫ್ x1 ಎಷ್ಟಿದೆ? x1 ಎಷ್ಟಿದೆ? 1. y2 ಮೈನಸ್ y3. y2 ಮೈನಸ್ y3 ಅಂದ್ರೆ 0. y2 y3 0 ಮೈನಸ್ b ಅಂದ್ರೆ ಏನು? ಮೈನಸ್ b. ಮತ್ತೆ ಪ್ಲಸ್ x2 ಎಷ್ಟಿದೆ ಚೆಕ್ ಮಾಡ್ರಿ. x2 0 ಇದೆ. x2 0 ಆತಂದ್ರೆ ಈ ಟರ್ಮ್ ಪೂರ್ತಿ 0 ಆಗ್ಬಿಡ್ತೈತಿ, ಹೋಯ್ತಿದೆ. ನೆಕ್ಸ್ಟ್ x3 ಏನೈತೆ ನೋಡ್ರಿಪ್ಪ? x3 a ಇದೆ. y1 ಮೈನಸ್ y2. y1 ಎಷ್ಟಿದೆ ನೋಡ್ರಿ? 2.
y1 ಮೈನಸ್ y2 ಅಲ್ಲ, y2 ಎಷ್ಟಿದೆ 0 ಇದೆ. ಈ ಟರ್ಮ್ 0 ಆಗುತ್ತೆ, ಯಾಕೆ 0 ಇಂಟು ಎನಿಥಿಂಗ್ ಅನ್ನ 0 ಆಗ್ಬಿಡ್ತೈತಿ. ಈಗ ಇದು ವ್ಯಾಲ್ಯೂ ಇದಕ್ಕೆ 0 ಈಕ್ವಲ್ ಇದಲ್ಲ, ಇದು 2 ಇಂಟು 0 ಏನಾಗ್ಬಿಡ್ತೈತಿ 0, ತಳಗ್ 2 ಐತಲ್ಲ, ಡಿವೈಡ್ ಬೈ 2 ಇಂಟು 2 ಆಗಿ 0 ಆಗ್ಬಿಡ್ತೈತಿ. ಉಳಿದೇನ ಮೈನಸ್ ಬಿ ಒಂದ್ಲಿ ಏನಾಗುತ್ತೆ ಮೈನಸ್ ಬಿ ಪ್ಲಸ್ 2 ಇಂಟು ಏನಾಗುತ್ತಪ್ಪ 2a ಈಕ್ವಲ್ ಟು 0. ಮೈನಸ್ ಬಿ ಆ ಕಡೆ ಏನಾಗುತ್ತೆ ಪ್ಲಸ್ ಬಿ ಆಗುತ್ತೆ, 2a ಈಕ್ವಲ್ ಟು ಬಿ ಆಗುತ್ತೆ. ಬಿ ಈಕ್ವಲ್ ಟು 2a ಅಥವಾ 2a ಈಕ್ವಲ್ ಟು ಬಿ ಇಲ್ಲಿ ನೋಡ್ರಿ, 2a ಈಕ್ವಲ್ ಟು ಬಿ. ಆಪ್ಷನ್ ಏನಾಗುತ್ತೆ ಬಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಅರ್ಥ ಆಗುತ್ತಲ್ಲ, ಈಸಿ ಐತಿ ಕ್ವಶನ್ಸ್. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ನೀವೇನ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ಕ್ವಶನ್ಸ್ ಅನ್ನ ನೀವು ಇನ್ನೊಮ್ಮೆ ನೋಡ್ಬೋದು. ನೆಕ್ಸ್ಟ್ 22ನೇ ಕ್ವಶನ್ ನೋಡ್ರಿ ಏನಿದೆ. 22ನೇ ಕ್ವಶನ್ ಐತಂದ್ರೆ ಎ ಬಿ ಉದ್ದ ಕೇಳಂತ ನಮ್ಗೆ. ಎ ಬಿ ಇಲ್ಲಿ ನೋಡ್ರಿ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಹಂಗಂದ್ರೆ ಎ ಬಿ ನ ಉದ್ದ ಗೊತ್ತಾಗ್ಬೇಕಂದ್ರೆ ಎ ಬಿ ಮತ್ತೆ ನಿರ್ದೇಶಾಂಕ ಗೊತ್ತಾಗ್ಬೇಕಲ್ಲ ನಮ್ಗೆ ಎ ಬಿದು. ಹಂಗಂದ್ರೆ ಎ ಇದ್ದ ನಿರ್ದೇಶಾಂಕ ಗೊತ್ತಾಗ್ಬೇಕಂದ್ರೆ ಇದು ಎಕ್ಸ್ ಅಕ್ಷ ಇದೆ. ಎಕ್ಸ್ ಅಕ್ಷದಲ್ಲಿ ನೋಡ್ರಿ, ಎಕ್ಸ್ ಅಕ್ಷದಲ್ಲಿ y ಆಲ್ಮೋಸ್ಟ್ 0 ಇರ್ತೈತಿ, y ಅಕ್ಷದಲ್ಲಿ x 0 ಇರ್ತೈತಿ. ಅರ್ಥಾಗತ್ತಲ್ಲ, ಎಕ್ಸ್ ಅಕ್ಷದಲ್ಲಿ y ನ ಬೆಲೆ 0 ಇರ್ತೈತಿ. ಹಂಗಂದ್ರೆ y ಆಲ್ರೆಡಿ ನಾ 0 ಹಾಕೊಂಡ್ಬಿಟ್ಟೆ. ಈಗ ಎಕ್ಸ್ ಕಂಡಿಡಿಬೇಕು ನಾವು. ಎಕ್ಸ್ ಹೆಂಗ್ ಕಂಡಿಡಿಬೇಕಂದ್ರೆ ಈ ಪಾಯಿಂಟ್ ಗೆ ಎಕ್ಸ್ ಎಷ್ಟು, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 1 ಐತಂದ್ರೆ ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಎಷ್ಟಾಗುತ್ತೆ 1 ಆಗುತ್ತೆ. ಹಂಗಂದ್ರೆ ಇದೇನಿದು ಏನಿದು 1,0. ಅರ್ಥ ಆಗುತ್ತಲ್ಲ. 0 ಯಾಕಪ್ಪ, ಎಕ್ಸ್ ಅಕ್ಷದಲ್ಲಿ y ನ ಬೆಲೆ 0. ಅದೇ ರೀತಿ ಬಿ ಚೆಕ್ ಮಾಡ್ರಿ, ಬಿ ಪಾಯಿಂಟ್ ಏನಿದೆ ನೋಡ್ರಿ, ಇದು ಎಕ್ಸ್ ಅಕ್ಷದ ಮೇಲೆ ಇದೆ. ಹಂಗಂದ್ರೆ ಇಲ್ಲಿ ನೀವು ಫಸ್ಟ್ ನೀವೇನ್ ಮಾಡ್ರಿ y0 ಮಾಡ್ಕೊಂಡ್ಬಿಡ್ರಿ. ಇದು 0 ಆಯ್ತಂದ್ರೆ ಈಗ ಇಲ್ಲಿಂದ ಇಲ್ಲಿವರೆಗೂ ನೀವೇನ್ ಮಾಡ್ಬೇಕು, ಲೆಂತ್ ಕಂಡಿಡಿಬೇಕು. ಈ ಲೆಂತ್ ಕಂಡಿಡಿಬೇಕಂದ್ರೆ ಈ ಪಾಯಿಂಟ್ ನೋಡ್ರಿ, ಯಾಕಂದ್ರೆ ಇದು ಎಷ್ಟೈತಲ್ಲ ಇದು ಅಷ್ಟೇ ಇದೆ. ಹಂಗಂದ್ರೆ ಈ ಪಾಯಿಂಟ್ ಅಲ್ಲಿ ಎಕ್ಸ್ ನ ಬೆಲೆ ಎಷ್ಟಿದೆ, ಇದು 4 ಅಲ್ಲ, ಇದು 4 ಇರ್ಬೇಕು ಮೇ ಬಿ, ಇಲ್ಲಿ 4 ಹಾಕ. ಹಂಗಂದ್ರೆ 1,0 4,0 ನೀವು ಡಿಸ್ಟೆನ್ಸ್ ಈಸಿಯಾಗಿ ನೀವು ಕಂಡುಹಿಡಿಬಹುದು, ಮಾಡ್ಬೋದಲ್ಲಪ್ಪ ನೀವು ಇದನ್ನ. ಯಾವ ರೀತಿ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಹಾಕ್ರಿ, ನಿಮ್ಗೆ ಏನ್ ಸಿಗುತ್ತೆ ಎ ಬಿ ಸಿಗುತ್ತೆ 4 - 1 ಹೋಲ್ ಸ್ಕ್ವೇರ್ ಅಷ್ಟೇ ನಿಮ್ಗೆ. ಇದು 0 - 0 ಹೋಲ್ ಸ್ಕ್ವೇರ್ ಏನು ಇದ್ದು ನಡಿತೈತಿ ಬಿಟ್ಟು ನಡಿತೈತಿ. ಅವಾಗ ಎ ಬಿ ಏನಾಗುತ್ತೆ ಹೇಳ್ರಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 4 1 ಕಳೆದ್ರೆ ಎಷ್ಟು 3. ಆಪ್ಷನ್ ಯಾವುದು ಸಿ. ಅರ್ಥ ಆಗುತ್ತಲ್ಲ, ಪಾಯಿಂಟ್ಸ್ ಅನ್ನ ನೀವು ಕಂಡುಹಿಡಿಯಕ್ ಬರ್ಬೇಕು ನಿರ್ದೇಶಾಂಕ ರೇಖಾಗಣಿತದಲ್ಲಿ. ಈಗ 22ನೇ ಕ್ವಶನ್ ಆಯ್ತು. 23ನೇ ಕ್ವಶನ್ ನೋಡ್ರಪ್ಪ. 23ನೇ ಕ್ವಶನ್ ಐತಂದ್ರೆ ಒಬ್ಬ ವಿದ್ಯಾರ್ಥಿ ಪ್ರಥಮ ಭಾಷೆಯಲ್ಲಿ 65 ಅಂಕ, ವಿಜ್ಞಾನ ವಿಷಯದಲ್ಲಿ 50, ಸಮಾಜ ವಿಜ್ಞಾನದಲ್ಲಿ 55, ಮತ್ತೆ ಗಣಿತದಲ್ಲಿ ಕೆಲವು ಗೊತ್ತಿಲ್ಲ ನಮ್ಗೆ, ಅದನ್ನ ಕಂಡುಹಿಡಿಬೇಕು. ಈಗ ಜಸ್ಟ್ ಇದನ್ನ ಎಕ್ಸ್ ಅಂತ ತಗೋಣ, ಕೆಲವು ಅಂಕಗಳನ್ನು ಪಡೆದಿರ್ತಾನೆ. ಈಗ 4 ವಿಷಯದಲ್ಲಿ ಪಡೆದ ಸರಾಸರಿ. ಈಗ ಸರಾಸರಿ ಹೆಂಗ್ ಕಂಡುಹಿಡಿದ್ರಿ ನೀವು, ಆಲ್ಮೋಸ್ಟ್ ನೀವು ಕಲ್ತಿದ್ದೀರ ಸರಾಸರಿ ಹೆಂಗ್ ಮಾಡ್ಬೇಕು. ಈಗ 4 ವಿಷಯ ಅಂದ್ರೆ 4 ವಿಷಯದ ಅಂಕಗಳನ್ನ ಸಮ್ ಮಾಡಿ ಡಿವೈಡ್ ಬೈ 4 ವಿಷಯ ಅಲ್ಲ, ಡಿವೈಡ್ ಬೈ 4 ಮಾಡ್ಬೇಕು. ಅರ್ಥ ಆಗುತ್ತಲ್ಲ. ಅದ್ರ ಸರಾಸರಿ ಕೊಟ್ಟಾನ ಎಷ್ಟಂತ 60 ನಾನು. ಈಗ ಚೆಕ್ ಮಾಡ್ರಿ, 4 ಸಬ್ಜೆಕ್ಟ್ ಯಾವ, 1ನೇ ಸಬ್ಜೆಕ್ಟ್ 65, 2ನೇ ಸಬ್ಜೆಕ್ಟ್ ಅಲ್ಲಿ 50, 3ನೇದ್ರಲ್ಲಿ 55, ಗಣಿತದಲ್ಲಿ ಕೆಲವು ಅದಕ್ಕೆ ನಾನು ಎಕ್ಸ್. ಇದ್ರ ಸರಾಸರಿ ಹೆಂಗ್ ಮಾಡ್ತಿದ್ರಿ ನೀವು, ಸಬ್ಜೆಕ್ಟ್ ಎಷ್ಟು 4 ಅಲ್ಲ, ಡಿವೈಡ್ ಬೈ 4 ಮಾಡಿ ಸರಾಸರಿ ಎಷ್ಟು ಬಂದೈತಿ 60 ಬಂದೈತಿ. 60 ಅರ್ಥ ಆಯ್ತಲ್ಲ. ಇವನ್ ಸಮ್ ಮಾಡ್ರಿ, 50 65 6 5 11 110 110 1 5 115 115 120 120 ಪ್ಲಸ್ 50 ಎಷ್ಟು 170. ಸಾರಿ ಕರೆಕ್ಟ್ ಅಲ್ಲ, 50 55 105 105 110 170 ಕರೆಕ್ಟ್ ಐತಪ್ಪ. ಇದು 170 ಪ್ಲಸ್ ಎಕ್ಸ್, ಇದು ಪ್ಲಸ್ ಎಕ್ಸ್ ಅದನ್ನ ಆಡ್ ಮಾಡ್ಬೇಕು. ಡಿವೈಡ್ ಬೈ 4 = 60 ಆಗುತ್ತೆ. ಈ 4 ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗುತ್ತೆ ಹೇಳ್ರಿ 170 ಪ್ಲಸ್ ಎಕ್ಸ್ 6 4 ಎಷ್ಟು 24 240. ಎಕ್ಸ್ ಹೆಂಗ್ ಕಂಡುಹಿಡಿಬೇಕು ನೀವು, ಎಕ್ಸ್ = 240 ಪ್ಲಸ್ 170 ಏನ್ ಮಾಡ್ರಿ -170. 200 120 ಕಳೆದ್ರೆ 30 4 3 ಎಷ್ಟು 70. ಎಕ್ಸ್ ಎಷ್ಟು ಬರ್ತೈತಿ 70 ಬರ್ತೈತಿ. ಎಕ್ಸ್ 70 ಐತಿ, ಆಪ್ಷನ್ ಡಿ. ಈ ರೀತಿಯಾಗಿ ನೀವು 23ನೇ ಕ್ವಶನ್, ಬೇಸಿಕ್ ಕ್ವಶನ್ ಇದೆಲ್ಲ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕೇಂದ್ರೀಯ ಪ್ರವೃತ್ತಿ. ಕೇಂದ್ರೀಯ ಪ್ರವೃತ್ತಿ ಅಂದ್ರೆ 3 ಅದಾವು. ಯಾವ ಕೇಂದ್ರೀಯ, ಯಾವ್ದಾದ್ರು ಒಂದು ದತ್ತಾಂಶ ಕೊಟ್ಟಾಗ ಕೇಂದ್ರೀಯ ಪ್ರವೃತ್ತಿಗಳು, ಒಂದು ಬಹುಲಕ, ಇನ್ನೊಂದು ಮಧ್ಯಾಂಕ, ಮತ್ತೆ ಇನ್ನೊಂದೇನಿದು ಸರಾಸರಿ. ಇವಕ್ಕೇನಂತ ನಾವು ಕೊಟ್ಟಂತ ದತ್ತಾಂಶಗಳ ಕೇಂದ್ರೀಯ ಪ್ರವೃತ್ತಿಗಳಂತ ನಾವು ಕರಿತೀವಿ. ಈಗ 3ಕ್ಕೂ ಏನಿರ್ತೈತಿ, 3ಕ್ಕೂ ಇರುವಂತ ಸಂಬಂಧ ರಿಲೇಷನ್ ಯಾವ ರೀತಿ ಇದೆ. ಈಗ ಆಲ್ಮೋಸ್ಟ್ ಇದು ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಫೇಮಸ್ ಇದು ಬಂದಿರ್ತೈತಿ. ಇದು ಏನ್ ಹೇಳ್ರಿ, ಇದ್ರಲ್ಲಿ ಯಾವ್ದು ಕರೆಕ್ಟ್ ಐತಿ ನೋಡ್ರಿ. ಇವು 3ದ ವ್ಯಾಲ್ಯೂ ನಿಯರ್ಲಿ ಸೇಮ್ ಬರ್ತಾವ. ಬಹುಲಕ ಎಷ್ಟು ಇರ್ತೈತಲ್ಲ ಅದಕ್ಕೆ 1.1 0.2 ಅಷ್ಟು ವೇರಿಯೇಷನ್ ಇರ್ತಾವ. ಈಗ ನೋಡ್ರಿ 2 ಪಟ್ಟು ಸರಾಸರಿ ಐತಿ, 1 ಪಟ್ಟು ಬಹುಲಕ, 3 ಪಟ್ಟು ಮಧ್ಯಾಂಕ, ಅಂದ್ರೆ 3 ಪಟ್ಟು ಪ್ಲಸ್ 1 4 ಆಗುತ್ತೆ. ಇಲ್ಲಿ ಬರೀ ಎಷ್ಟೈತಿ 2 ಐತಿ, ಹಂಗಂದ್ರೆ ತಪ್ಪು. ಅಂದ್ರೆ 3ದ ವ್ಯಾಲ್ಯೂ ಸೇಮ್ ಇರ್ತೈತು. ಬಹುಲಕ, ಮಧ್ಯಾಂಕ
ಸರಾಸರಿ 3 ವ್ಯಾಲ್ಯೂ ನಿಯರ್ಲಿ ಸೇಮ್ ಇರ್ತೈತೆ. ಹಂಗಂದ್ರೆ ಇದು ತಪ್ಪಾಗುತ್ತೆ. ಯಾಕಂದ್ರೆ ಈ ಟೋಟಲ್ ಈ ಭಾಗದಲ್ಲಿ RHS ಪಾರ್ಟ್ ಅಲ್ಲಿ 4 ಭಾಗ ಬಂದ್ರೆ ಇದು ಟೋಟಲ್ 2 ಭಾಗ ಬರ್ತೈತೆ. 4 ಭಾಗ, ಇಲ್ಲಿ ಎಷ್ಟು ಭಾಗ? 2 ಭಾಗ. ಇಲ್ಲಿ ನೋಡ್ರು 3 ಭಾಗ ಮೈನಸ್ 1 ಭಾಗ ಅಂದ್ರೆ ಇದು ಎಷ್ಟು ಭಾಗ ಆಯ್ತು? 2 ಭಾಗ. ಇಲ್ಲಿ ಕೇವಲ ಬೋಲಕ್ ಒಂದ ಬೋಲಕ್ ಐತಿ 1 is not equal to 2, ಬಟ್ ಇಲ್ಲಿ ಆಲ್ಸೋ 2 is not equal to 4 ಆಗತ್ತಪ್ಪ. ಇಲ್ಲಿ ಚೆಕ್ ಮಾಡ್ರಿ, 2 ಸರಿ ಮಧ್ಯಾಂಕ ಇದೆ, 2 ಬಹುಲಕ 3 ಸರಾಸರಿ ಅಂದ್ರೆ ಟೋಟಲ್ 5 ಪಟ್ಟ ಆಯ್ತು. 2 is also not equal to 5. ತಪ್ಪಲ್ಲ ಇದು? ಈಗ ನೋಡ್ರಿ 3 ಮಧ್ಯಾಂಕ, 1 ಬಹುಲಕ 2 ಸರಾಸರಿ ಅಂದ್ರೆ 1 + 2 ಎಷ್ಟಾಗುತ್ತೆ? 3. ಹಂಗಂದ್ರೆ 3 = 3 ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಬೇಸಿಕ್ ಕ್ವಶನ್ ಇದು, ಫಾರ್ಮುಲಾ ಇದೆ, ನೀವು ನೆನಪು ಮಾಡಿ ಬರಿಬಹುದು. 24th ಕ್ವಶನ್ ಆಯ್ತು. ಈಗ ನಾವೇನ್ ಮಾಡೋದ್ರೆ ನೆಕ್ಸ್ಟ್ ಕ್ವಶನ್ 25th ಅಲ್ಲಪ್ಪ ಇದು. 25th ಕ್ವಶನ್ ಅನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಇದು ವಿಡಿಯೋ ಲೆಂದಿ ಆಗಿದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಮಾಡ್ತೀನಿ ಇದನ್ನ ಸಾಲ್ವ್ ಮಾಡ್ತೀನಿ. ನೀವು ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ಈ ನೆಕ್ಸ್ಟ್ ವಿಡಿಯೋ ನೀವೇನ್ ಮಾಡ್ಬೋದು ನೋಡ್ಬೋದು.